ಜೈ ಶ್ರೀರಾಮ್. ಕದ್ರಿ ಮಂಜುನಾಥ ದೇವರಿಗೆ ಸಾಷ್ಟಾಂಗ ನಮಿಸುತ್ತಾ ಇವತ್ತಿನ ಗೋ ಹೊರೆ ಕಾಣಿಕೆಯ ಅರ್ಪಣೆ ಕಾರ್ಯಕ್ರಮದ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಉಪಸ್ಥಿತರಿದ್ದಾರೆ. ಪ್ರಮುಖವಾಗಿ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕೆ ಬಂದಿರುವಂತ ಶ್ರೀ ಎಸ್ ಗಣೇಶ್ ರಾವ್ ಅಧ್ಯಕ್ಷರು, ಕರಾವಳಿ ಸಮೂಹ ವಿದ್ಯಾಸಂಸ್ಥೆಗಳು ಮಂಗಳೂರು, ಇವರನ್ನ ನಮ್ಮ ಗೋವನಿತಾಶ್ರಯ ಟ್ರಸ್ಟಿನ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ನಮ್ಮ ಟ್ರಸ್ಟಿಗಾದಂತಹ ಗೋಪಾಲ್ ಗುತ್ತರ್ ಅವರು ಅವರಿಗೆ ಶಾಲು ಹಾಕಿ ಅವರನ್ನ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ನಮ್ಮ ಎಲ್ಲಾ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಬಂದು ನಮಗೆ ಮಾರ್ಗದರ್ಶನ ನೀಡುವಂತ ವೇದಮೂರ್ತಿ ಶ್ರೀ ವಿಠಲ್ ದಾಸ್ ತಂತ್ರಿವರಿಯರು, ಕದ್ರಿ ಮಂಜುನಾಥ ದೇವಸ್ಥಾನ, ನಮ್ಮ ಎಲ್ಲ ಪ್ರತಿ ವರ್ಷದ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಆಶೀರ್ವಚನ ನೀಡ್ತಾ ಇದ್ದಾರೆ. ಅವರಿಗೆ ಸಾಷ್ಟಾಂಗ ನಮಿಸುತ್ತಾ ಎಲ್ಲರ ಪರವಾಗಿ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೂ ಶರಣ್ ಪಂಪೇಲ್ರವರು ಶಾಲು ಹಾಕಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಕರುಣಾ ಬಿಲ್ಡರ್ಸ್ ಮಾಲಕರಾದಂತಹ ಶ್ರೀ ಕರುಣಾಕರ್ ಇವರು ಕೂಡ ನಿರಂತರವಾಗಿ ಗೋ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅವರನ್ನು ಕೂಡ ನಮ್ಮ ಟ್ರಸ್ಟಿನ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೂ ಕೂಡ ನಮ್ಮ ಟ್ರಸ್ಟಿಗಳಾದಂತ ಗೋಪಾಲ್ ಗುತ್ತರ್ ಅವರು ಶಾಲು ಹಾಕಿ ಗೌರವಿಸಲಿಕ್ಕಿದ್ದಾರೆ. ಹಾಗೆ ಇನ್ನೋರ್ವ ಪ್ರಮುಖರು ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ, ಇವರು ಕೂಡ ಧಾರ್ಮಿಕ ಮುಂದಾಳುಗಳು, ಗೋವಿನ ಸೇವೆ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಮನೋಹರವರು ಶಾಲು ಹಾಕಿ ಗೌರವಿಸಬೇಕು. ಅದೇ ರೀತಿಯಾಗಿ ಇನ್ನೋರ್ವರು ನಮ್ಮ ಸುಧಾಕರ್ ರಾವ್ ಪೇಜಾವರ್ ಅವರು ಈ ಸಮಿತಿಯ ಅಧ್ಯಕ್ಷರು. ಅನಾರೋಗ್ಯ ನಿಮಿತ್ತ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ಅವರ ಅಣ್ಣ ಕೂಡ ಬಂದಿದ್ದಾರೆ, ಪ್ರಭಾಕರ್ ರಾವ್ ಅವರು ಈ ಕೆಲಸಕ್ಕೆ ನಮ್ಮೊಂದಿಗೆ ಪ್ರಾರಂಭದಿಂದಲೂ ನಮ್ಮೊಂದಿಗೆ ಇದ್ರು. ಅವರಿಗೆ ಅನಾರೋಗ್ಯದಿಂದಾಗಿ ಈಗ 1 ವಾರದಿಂದ ಅವರು ಬರ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಬರ್ತೇನಂತ ನಿನ್ನೆ ಕೂಡ ಹೇಳಿದ್ರು, ಆದ್ರೂ ಅವರಿಗೆ ಬರ್ಲಿಕ್ಕೆ ಆಗ್ಲಿ. ಗೋಮಾತೆಯ ಆಶೀರ್ವಾದ ಅವರಿಗೆ ಇರ್ಲಿ, ಆದಷ್ಟು ಬೇಗ ಗುಣಮುಖವಾಗ್ಲಿ. ಪ್ರಭಾಕರ್ ರಾಯ್ ಅವರನ್ನ ಕೂಡ ನಾವು ಪ್ರಭಾಕರ್ ರಾವ್ ಪೇಜಾವರ್ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ರವಿ ಅಸೈಗೋಳಿ ಅವರು ಶಾಲು ಹಾಕಿ ಅವರನ್ನ ಗೌರವಿಸ್ತಾ ಇದ್ದಾರೆ. ನಮ್ಮ ಗೋವನಿತಾಶ್ರಯ ಟ್ರಸ್ಟಿನ ಡಾಕ್ಟರ್ ಎಂ ಪಿ ಪುರಾಣಿಕ್ ಅವರಿದ್ದಾರೆ. ನಿರಂತರವಾಗಿ ನಮ್ಮ ಗೋಶಾಲೆ 24ನೇ ವರ್ಷ, ಈ 24 ವರ್ಷದ ನಿರಂತರವಾಗಿ ನಾವು ಈ ಸೇವೆಯನ್ನು ಮಾಡ್ತಾ ಇದ್ದೇವೆ. 4 ವರ್ಷದಿಂದ ನಾವು ಯುವಕರಿದ್ದೇವೆ. 20 ವರ್ಷ ಯಾರು ಕೆಲಸ ಮಾಡಿದೆ ಅಂದ್ರೆ ಪುರಾಣಿಕರು, ಹಾಗೆ ಅನಂತ ಕೃಷ್ಣ ಭಟ್, ಇವರಿಬ್ಬರು ಹೇಗೆ ರಾಮ ಲಕ್ಷ್ಮಣರಿದ್ದಾರೆ, ಹಾಗೆ ಅಣ್ಣ ತಮ್ಮಂದಿರಾಗಿ 24 ವರ್ಷ ಅನಾಥ ಗೋವುಗಳನ್ನ ಸಾಕಿ ಸಲಹಿ ಬರ್ತಾ ಇದ್ದಾರೆ. 10 ಎಕರೆ ಜಾಗದಲ್ಲಿ ನಮ್ಮ ಪಜೀರ್ನಲ್ಲಿ ಮಾಡ್ತಾ ಬಂದಿದ್ದಾರೆ. ನಾವು ಈ ವರ್ಷ ಹೋಗಿ 1 ಎಕರೆ ಜಾಗವನ್ನು ಜಾಸ್ತಿ ತಗೊಂಡಿದ್ದೇವೆ 4 ವರ್ಷದಲ್ಲಿ. ನಾವು ಯುವಕರು ಇನ್ನು ಮುಂದೆ ಕೂಡ ತಗೊಳ್ಬೇಕು ಎನ್ನುವಂತ ವಿಚಾರದಲ್ಲಿದ್ದೇವೆ. ಹಾಗಾಗಿ ಈ 4ನೇ ವರ್ಷದ ಹೊರೆಗಾಣಿಕೆ. ಹಾಗೆ ಡಾಕ್ಟರ್ ಅನಂತ ಲಕ್ಷ್ಮಿ ಅವರನ್ನು ಮರೆಯಲಿಕ್ಕಿಲ್ಲ, ಅವರು ಈಗ ಬರುವುದಿಲ್ಲ. ಆದ್ರೆ ಯಾವಾಗ್ಲೂ ಕೂಡ ನಾವು ಮನೆಗೆ ಕರೆದು ಅವರು ನಮ್ಮನ್ನ ಈ ಡೊನೇಷನ್ ಮಾಡುವುದಿರಬಹುದು, ಅವರು ನೇರವಾಗಿ ಕೊಡುವುದಿರಬಹುದು, ಈ 3 ಜನ ನಿರಂತರವಾಗಿ ಆ ಗೋಶಾಲೆಗೆ ಕಷ್ಟಪಟ್ಟು ದುಡಿದು ಇಷ್ಟು ದೊಡ್ಡದು ಮಾಡಿದ್ದಾರೆ. ಇವತ್ತು ನಾವು ಎಲ್ಲ ವ್ಯವಸ್ಥೆ ಆದ ನಂತರ ಹೋದವರು ಯುವಕರು, ಆದ್ರೂ ಕೂಡ ಕಷ್ಟ ಇದೆ. ತಿಂಗಳಿಗೆ 10 ಲಕ್ಷ ಖರ್ಚು ಇದೆ, 1,20,00,000 ವರ್ಷಕ್ಕೆ ಬೇಕು. 400 ಗೋವುಗಳಿದೆ, 40 ಗೋವುಗಳು ಮಾತ್ರ ಹಾಲು ಕೊಡ್ತಾ ಇದೆ. 360 ಗೋವುಗಳು ಬಜರಂಗ ದಳದ ಕಾರ್ಯಕರ್ತರು ಹೋರಾಟದ ಮುಖಾಂತರ ಹಿಡಿದದ್ದು, ಪೊಲೀಸರು ಹಿಡಿದದ್ದು. ಅದೇ ರೀತಿಯಾಗಿ ಸಾಕ್ಲಿಕ್ಕೆ ಆಗುದಿಲ್ಲ, ನಾವು ಮಾಡ್ತೇವೆ ಎನ್ನುವಂತ ಹಿಂದೂ ಸಮಾಜದ ಬಂಧುಗಳು ಹೇಳಿದಾಗ ಅದನ್ನು ನಾವು ರಕ್ಷಣೆ ಮಾಡ್ತೇವೆ ಅಂತ ತಂದು ಇವತ್ತು 400 ಗೋವುಗಳನ್ನ ಅಲ್ಲಿ ನಾವು ರಕ್ಷಿಸಿ ಆ ಗೋ ಸೇವೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಈ ಬಾರಿ 4ನೇ ವರ್ಷದ ಗೋವಿಗಾಗಿ ಹೊರೆ ಕಾಣಿಕೆ. ಹಾಗಾಗಿ ನಾನು ಸಾಷ್ಟಾಂಗ ನಮಿಸುತ್ತಾ ಪುರಾಣಿಕ್ ಸಾರನ್ನ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ತಂತ್ರಿವರಿಯರು, ನಮ್ಮ ಗಿರಿಪ್ರಕಾಶ್ ತಂತ್ರಿಗಳು ಶಾಲು ಹಾಕಿ ಅವರನ್ನ ಸ್ವಾಗತಿಸಬೇಕು. ಗಿರಿಪ್ರಕಾಶ್ ತಂತ್ರಿಗಳು ಕೂಡ ನಮ್ಮ ಸಮಿತಿಯ ಒಬ್ಬರು ಸದಸ್ಯರೇ ಆಗಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಪ್ರ ಸಮಾಗಮ ವೇದಿಕೆಯ ಮಾಜಿ ಅಧ್ಯಕ್ಷರಾದಂತ ರಾಮಕೃಷ್ಣ ರಾವ್ ಇದ್ದಾರೆ, ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೂ ಕೂಡ ನಮ್ಮ ಟ್ರಸ್ಟಿಗಳು ಶಾಲು ಹಾಕಿ ಸ್ವಾಗತಿಸಬೇಕು. ಅದೇ ರೀತಿ ಗುಜರಾತಿ ಸಮುದಾಯದ ಹಾಗೆ ಪ್ರಹ್ಲಾದ್ ಜಿ ಇದ್ದಾರೆ. ಇವರು ಗುಜರಾತ್ ಸಮುದಾಯದ, ಇವರದ್ದು ವಿಷಯ ಹೇಳಬೇಕು ನಾನು. ಪ್ರತಿ ತಿಂಗಳು ಅವರು ಅಮಾವಾಸ್ಯೆ ಅಂದು 1 ಲೋಡ್ ಅಂದ್ರೆ ಹುಲ್ಲು, ಅಂದ್ರೆ ಸುಮಾರು 60,000
ಹುಲ್ಲನ್ನ ಪ್ರತಿ ತಿಂಗಳು ಕೆಲವು ವರ್ಷದಿಂದ ನಿರಂತರವಾಗಿ, ನಮ್ಗೆ ಅಮಾವಾಸ್ಯೆ ಗೊತ್ತಿರುವುದಿಲ್ಲ, ಗೋಶಾಲೆಗೆ ಬಂದಾಗ ಗೊತ್ತಾಗ್ತದೆ ಬೈ ಹುಲ್ಲು ಬಂದಿದೆ ಅಮಾವಾಸ್ಯೆ ಅಂತ. ಅಷ್ಟು ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ನಾವು ಆರ್ಥಿಕವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಹಾಗೆ ರಾಜಸ್ಥಾನಿ ಸಮುದಾಯದವರು ಕೂಡ ಇದ್ದಾರೆ, ಅವರನ್ನು ಕೂಡ ಪ್ರಮುಖರು ಮೇಯರ್ ಬಂದಿದ್ದಾರೆ ಮನೋಜ್ ಕೋಡಿಕಲ್, ಅವರನ್ನ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶರಣ್ ಪೊಂಪೈಲ್ ಅವರು ಶಾಲು ಹಾಕಿ ಅವರನ್ನ ಸ್ವಾಗತಿಸಬೇಕು. ಅದೇ ರೀತಿಯಾಗಿ ಶ್ರೀಮತಿ ಶುಭ ಜಯರಾಮ್ ಭಟ್ರು ಅವರಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಆ ರೇಷ್ಮಾ ಅವರು ಬಂದು ಶಾಲು ಹಾಕಿ ಅವರನ್ನ ಸ್ವಾಗತಿಸಬೇಕು. ಅದೇ ರೀತಿಯಾಗಿ ಕುಸುಮ ದೇವಾಡಿಗರ್ ಅವರಿದ್ದಾರೆ, ಮಾಜಿ ಟ್ರಸ್ಟಿಗಳು, ತುಳಸಿ ಬಂದು ಶಾಲು ಹಾಕಿ ಅವರನ್ನ ಸ್ವಾಗತಿಸಬೇಕು. ಹಾಗೆ ಚಂದ್ರಕಲಾ ರಾವ್ ದಕ್ಷಿಣ ಕನ್ನಡ ಧಾರ್ಮಿಕ ಪರಿಷತ್ತಿನ ಸದಸ್ಯರು, ಅವರು ಕೂಡ ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಚೇತನ ಬಂದು ಶಾಲು ಹಾಕಬೇಕು. ಹಾಗೆ ಕಿರಣ್ ಕೋಡಿಕಲ್ ಇದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಗೋಪಾಲ್ ಕುತ್ತರ್ ಅವರು ಶಾಲು ಹಾಕಿ ಸ್ವಾಗತಿಸಬೇಕು. ಸಮೀರ್ ಪುರಾಣಿಕರು ಅವರಿದ್ದಾರೆ, ಅವರ ಉಪಸ್ಥಿತಿಯನ್ನ ಗೌರವಿಸ್ತೇವೆ. ಹಾಗೆ ತುಂಬಾ ಜನ, ವನಿತಾ ಪ್ರಸಾದ್ ಇದ್ದಾರೆ, ಹಾಗೆ ಶೈಲೇಶ್ ಇದ್ದಾರೆ, ಎಲ್ಲ ಕಾರ್ಪೊರೇಟರ್ಗಳು ತುಂಬಾ ಜನ ಬಂದಿದ್ದಾರೆ. ಮನೋಹರ್ ಶೆಟ್ಟಿ ಇದ್ದಾರೆ. ಎಲ್ಲರ ಉಪಸ್ಥಿತಿಯನ್ನ ಕೃಷ್ಣ, ನಮ್ಮ ಹಿರಿಯರಾದಂತಹ ಈ ಸಮಿತಿಯಲ್ಲಿ ಇದ್ದಾರೆ ಕೃಷ್ಣಮೂರ್ತಿ ಅವರು, ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ ಇದ್ದೇನೆ. ಮನೋಹರ್ ಅವರಿಗೆ ಗೋಪಾಲ್ ಕುತ್ತರ್ ಅವರು ಶಾಲು ಹಾಕಿ ಸ್ವಾಗತಿಸಿದ್ದಾರೆ. ಎಲ್ಲ ಬಂದಂತ ಎಲ್ಲ ಗೋಪ್ರೇಮಿಗಳು, ವಿಶೇಷವಾಗಿ ನಮಗೆ ದಾನವನ್ನು ನೀಡಿದ ತುಂಬಾ ಜನ ಇದ್ದಾರೆ. ಹಾಗೆ ಜಗದೀಶನ್ ಅವರಿದ್ದಾರೆ, ಅವರ ಬಗ್ಗೆ ನಾನು ಹೇಳಬೇಕು. ಅವರೇ ಒಂದು ದೊಡ್ಡ ಗದ್ದೆಯನ್ನು ಉಳುಮೆ ಮಾಡಿ ಅದರ ಏನು ಹುಲ್ಲಿದೆ ಅದನ್ನು ಗೋಶಾಲೆ ಕೊಡ್ತಾ ಇದ್ದಾರೆ, ನಿಲ್ಯ ಕೆಲಸವನ್ನು ಮಾಡಿದ್ದಾರೆ. ಪ್ರತಿ ವರ್ಷ ಅವರು ಆ ಹುಲ್ಲನ್ನ ತರ್ತಾರೆ, ಮತ್ತೆ ಬೇರೆಯವರ ಹತ್ರ ಕೇಳಿ ಕೂಡ ಕೊಡ್ತಾರೆ. ಹೋದ ಬಾರಿ ನಮ್ಮ ಸಮಿತಿಯ ಅಧ್ಯಕ್ಷರಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ರು, ಅವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ದೀಪ ಪ್ರಜ್ವಲನೆ ನಮ್ಮ ಗಣೇಶ್ ರಾಯರಿದ್ದಾರೆ, ಅವರು ಎಲ್ಲ ಪ್ರಮುಖರು ಸೇರಿ ಆ ದೀಪ ಪ್ರಜ್ವಲನೆ ಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ಲಿಕ್ಕಿದ್ದಾರೆ. ಆನಂತರ ಉದ್ಘಾಟನೆ ಮಾತನ್ನು ಕೂಡ ಗಣೇಶ್ ರಾಯರು ಮಾತಾಡ್ಲಿಕ್ಕಿದ್ದಾರೆ. ಮೊಬೈಲ್ ओम शांति शांति शांति। गो माता की जय, माता की जय, सनातन हिंदू धर्म की जय, श्री मुनिराज गोविंदा गोविंदा। गो भारत माता की जय, गो माता की जय। ಮಂಜುನಾಥ ದೇವರನ್ನು ಮನದಲ್ಲೇ ಸ್ಮರಿಸಿ ಇವತ್ತು ಗೋ ವನಿತಾಶ್ರಯ ಟ್ರಸ್ಟ್ನ ಮತ್ತು ಗೋ ಹೊರೆಗಾಣಿಕೆ ಸಮಿತಿಯ ಜಂಟಿ ಆಯೋಜನೆಯಿಂದ ನಡೆಯುತ್ತಿರುವಂಥ ಗೋವಿಗಾಗಿ ಹೊರೆಕಾಣಿಕೆ ಅರ್ಪಣೆ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ನಮ್ಮೆಲ್ಲರೂ ಆದರಣೀಯರು ಪೂಜ್ಯರಾಗಿರುವಂಥ ವೇದಮೂರ್ತಿ ಶ್ರೀ ವಿಠಲದಾಸ್ ಸಂತೆಗಳವರೇ, ಅದೇ ರೀತಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಹಿರಿಕಿರಿ ಬಂಧುಗಳು, ವಿಶೇಷವಾಗಿ ಹಿರಿಯರಾದ ಎಂ ಇ ಪುರಾಣಿಕರಿದ್ದಾರೆ, ಕಲ್ಕೂರು ಇದ್ದಾರೆ, ನಮ್ಮ ಮೇಯರ್ ಅವರಿದ್ದಾರೆ ಪ್ರಥಮ ಪ್ರಜೆ, ಹಾಗೆ ಹೆಚ್ಚಿನ ಅಂಶ ದಕ್ಷ ಅಧ್ಯಕ್ಷ ಹೇಳ್ಬೋದು ಪುರುಷೋತ್ತಮರಿದ್ದಾರೆ, ಶರಣ ಪಂಪಲ್ಲಿದ್ದಾರೆ, ಎಲ್ಲ ಮಾತೆಯರಿದ್ದಾರೆ. ಎಲ್ಲರದ್ದು ಯಾರ್ದು ಹೆಚ್ಚು ಹೆಸರು ಹೇಳದೆ ಎಲ್ಲರೂ, ಯಾಕಂದ್ರೆ ಮನಸ್ಸಿನಲ್ಲಿರುವಾಗ ಮನಸ್ಸಿನ ಹೊರಗಡೆ ಹೆಸರು ಹೇಳಬೇಕಾದ ಅಗತ್ಯ ಇಲ್ಲ. ನೀವೆಲ್ಲರೂ ನಮ್ಮವರು, ನಮ್ಮ ಬಂಧುಗಳು ಹೇಳುವ ಮಾನಸಿಕ ಸ್ಥಿತಿಯೊಂದಿಗೆ ಪ್ರಪ್ರಥಮವಾಗಿ ಸಂಘಟಕರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಅಭಿನಂದನೆ ಹೇಳಿದ್ರೆ, ಎಲ್ಲವೂ ದೇವರ ಸೃಷ್ಟಿಯೇ, ಅದರಲ್ಲಿ ಸಂಶಯ ಇಲ್ಲ. ಎಲ್ಲ ಆಗುಹೋಗುಗಳು ಒಳ್ಳೆಯದು ಕೆಣಕು ಎಲ್ಲರೂ ದೇವರ ಅನುಗ್ರಹದ ಹಾಗೆ ಆಗ್ತದೆ. ಅನೇಕ ಸಂದರ್ಭದಲ್ಲಿ ದೇವರು ಮನುಷ್ಯನಿಗೆ ಪರೀಕ್ಷೆ ಮಾಡಲಿಕ್ಕೆ ಕೆಲವು ಕೆಟ್ಟ ಪರಿಸ್ಥಿತಿಗಳನ್ನು ತಂದಿರ್ತಾರೆ. ಅದರಿಂದ ಕೆಟ್ಟದಾಗಬೇಕು ಹೇಳಿ ಉದ್ದೇಶ ಇರುವುದಿಲ್ಲ. ಮನುಷ್ಯ ತನ್ನ ಅಹಂಕಾರವನ್ನು ಬಿಟ್ಟು
ಮನಪರಿವರ್ತನೆ ಆಗಿ ದೇವರಲ್ಲಿ ನಂಬಿಕೆ ಇಟ್ಟು ಏನು ಪ್ರಕೃತಿ ದತ್ತವಾದ ಸ್ವಾಭಾವಿಕವಾದ ಮನುಷ್ಯನ ಕಾಯಕಗಳುಂಟು ಅದರೊಟ್ಟಿಗೆ ಹೋಗ್ಬೇಕು ಹೇಳುವಂತ ಒಂದು ಉದ್ದೇಶ. ಇವತ್ತು ವಿಜ್ಞಾನ, ಅಭಿವೃದ್ಧಿ, ವೈಭವೀಕರಣ ಯಾವುದನ್ನು ನಾವು ಬೇಡ ಹೇಳುದಿಲ್ಲ, ಎಲ್ಲ ಬೇಕು. ಆದ್ರೆ ಎಷ್ಟು ಬೇಕು ಹೇಳುವಂತ ಪ್ರಶ್ನೆ ಬಂದಾಗ ಹೆಚ್ಚಿನ ಅಂಶ ನಮ್ಮೆಲ್ಲ ಹಿರಿಯರು ಋಷಿ ಮುನಿಗಳ ಕಾಲದಿಂದ ಹಿಡಿದು ವೇದ ಕಾಲಗಳಿಂದ ಹಿಡಿದು ಇವತ್ತಿನವರೆಗೆ ಏನು ಹಿರಿಯರು ಹಾಕಿಕೊಟ್ಟ ಉದಾತ್ತವಾದ ಶ್ರೇಷ್ಠವಾದ ಭವ್ಯವಾದ ವಿಚಾರಗಳುಂಟು, ವಿಷಯಗಳುಂಟು. ನಾವು ಅಭಿವೃದ್ಧಿಯ ಹೆಸರಿನಲ್ಲಿ, ವಿಜ್ಞಾನದ ಹೆಸರಿನಲ್ಲಿ ನಿಜವಾಗಿ ನಮ್ಮ ಎಲ್ಲ ನಂಬಿಕೆಗಳು, ಸನಾತನ ಧರ್ಮದ ನಂಬಿಕೆಗಳು ವಿಜ್ಞಾನದ ತಳಹದಿಯೊಳಗುಂಟು. ಅದನ್ನು ದೊಡ್ಡ ದೊಡ್ಡ ವಿಜ್ಞಾನಿಗಳು ಇರ್ತಾರೆ, ನಾವು ಜನಸಾಮಾನ್ಯರು ಒಪ್ಪುವುದಿಲ್ಲ. ಯಾಕಂದ್ರೆ ವಿಜ್ಞಾನಕ್ಕೂ ಇರುವಂತ ವ್ಯತ್ಯಾಸ, ಸಾಮಾನ್ಯ ಜ್ಞಾನಕ್ಕೂ ಮೂಢನಂಬಿಕೆ ಇರುವ ವ್ಯತ್ಯಾಸವನ್ನು ಅರಿವಲ್ಲಿ ನಾವು ಎಡವಿದಾಗ ಅಲ್ಲೊಮ್ಮೆ ಇಲ್ಲೊಮ್ಮೆ ಸಮಸ್ಯೆಗಳಾಗ್ತವೆ. ಯಾಕೆ ಈ ಪ್ರಾಸ್ತಾವಿಕ ಮಾತುಗಳು ಹೇಳಿದ್ರೆ, ಇವತ್ತು ನಾವು ಯಾಕೆ ಅದನ್ನು ಸ್ವಲ್ಪ ಹಿನ್ನೆಲೆಗೆ ತಂದಿದ್ದೇವೆ, ಯಾಕೆ ಮುನ್ನೆಲೆಗೆ ತರಬೇಕು ಹೇಳುವಂತ ವಿಚಾರಗಳು ಬಂದಾಗ ಇಷ್ಟು ವರ್ಷದಿಂದ ಆ ಆಶ್ರಮವನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಪುರಾಣಿಕರು. ಅಂತಕೃಷ್ಣ ಭಟ್ರು, ನಂಗೆ ಗೊತ್ತುಂಟು ವರ್ಷಕ್ಕೆ ಒಂದು ಸಲಾರು ಅಂತಕೃಷ್ಣ ಭಟ್ರ ಒಂದು ಪತ್ರ ಅಥವಾ ಫೋನ್ ಬರ್ತದೆ. ಯಾಕೆಂದ್ರೆ ಈಗಾಗಲೇ ಅವರು ಪ್ರಸ್ತಾವನೆಯಲ್ಲಿ ಹೇಳಿದ ಹಾಗೆ ಒಂದು ಸಂಪೂರ್ಣವಾಗಿ ಏನು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಒಂದು ಪೂಜೆಯ ರೀತಿಯಲ್ಲಿ ಅದನ್ನು ನಡೆಸಿಕೊಂಡು ಬಂದಿದ್ದಾರೆ. ಬಂಧುಗಳು, ಯಾಕೆ ಗೋ ಪ್ರಮುಖ ಹೇಳಿದ್ರೆ, ಇವತ್ತು ಗೋ ಮಾತೆಯನ್ನು ನಾವು ಯಾಕೆ ತಾಯಿ ಹೇಳ್ತೇವೆ ಹೇಳಿದ್ರೆ, ನಮ್ಮ ಪುರಾಣದ ಪ್ರಕಾರ ಎಲ್ಲ ದೇವರುಗಳು ಆ ಗೋವಿನಲ್ಲಿ ಇರ್ತಾರೆ ಹೇಳುವ ನಂಬಿಕೆಯ ಒಂದಿಗೆ ಇವತ್ತು ಗೋವಿನ ಹಾಲು ಹೆಚ್ಚಿನ ಅಂಶ ತಾಯಿಯ ಮೊಲೆ ಹಾಲು ಕಮ್ಮಿಯಾದ ಸಂದರ್ಭದಲ್ಲಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರ, ಯಾವ ವೈದ್ಯರಲ್ಲೂ ಕೇಳದೆ ಕೊಡಬಹುದಾದಂತಹ ಹಾಲು ಹೇಳಿದ್ರೆ ಅದು ಗೋವಿನ ಹಾಲು. ಯಾಕೆಂದ್ರೆ ಅದು ಅಮೃತದಷ್ಟು ಯಾವುದೇ ಕಲ್ಮಶ ಇಲ್ಲದೆ ಎಲ್ಲ ರೋಗ ರುಜಿನಗಳಿಗೆ ಮದ್ದಿನ ರೂಪದಲ್ಲಿರುವಂತ ಗೋವಿನ ಹಾಲು. ಅದೇ ರೀತಿ ಅದು ಏನು ವಿಸರ್ಜನೆಯನ್ನು ಮಾಡ್ತದೆ, ವೇಸ್ಟ್ ಅಂತ ನಾವು ಹೇಳ್ತೇವೆ, ಗೋಮೂತ್ರ ಇರ್ಬೋದು ಅಥವಾ ಅದರ ಏನು ಸೆಗಣಿ ಅಂತ ಏನು ಹೇಳ್ತೇವೆ, ಅದಿದ್ರು ಪ್ರತಿಯೊಂದು ಪೂಜೆ ಪುರಸ್ಕಾರಕ್ಕೂ ದೇವತಾರಾಧನೆಗೂ ದೈವಾರಾಧನೆಗೂ ಪ್ರತಿಯೊಂದಕ್ಕೆ ಅದು ಬೇಕು ಹೇಳಿದ್ರೆ ಎಷ್ಟೊಂದು ಶ್ರೇಷ್ಠ ಆ ಗೋಮಾತೆ. ವಿಶೇಷವಾಗಿ ಅದಕ್ಕಿಂತ ಹೆಚ್ಚು ಹೇಳಿದರೆ, ಇವತ್ತು ರೈತರು ಉಳಿದಿದ್ರೆ, ಇವತ್ತು ರೈತಾಪಿ ವರ್ಗ ಇದ್ರೆ ಕೃಷಿ ಇನ್ನೂ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಹುಡುಕಬೇಕಾದ ಸ್ಥಿತಿ ಉಂಟು. ಪಂಜಾಬಿನಂತ ಪ್ರದೇಶಕ್ಕೆ ಹೋದ್ರೆ, ಆಂಧ್ರ ಪ್ರದೇಶ ಅಂತ ಹೋದ್ರೆ ವ್ಯಾಪಕವಾಗಿ ಕೃಷಿಕರು ಕೃಷಿಯನ್ನು ನಂಬಿದ್ದಾರೆ. ಅವರಿಗೆ ಓರ್ವ ಉತ್ತಮ ಸ್ನೇಹಿತ ಯಾರು ಹೇಳಿದ್ರೆ, ಯಾರು ಬೇಸರ ಮಾಡಬೇಡಿ, ಸರ್ಕಾರ ಅಲ್ಲ, ಪ್ರತಿಪಕ್ಷಗಳು ಅಲ್ಲ, ಅವರಿಗೆ ಯಾರು ಉತ್ತಮ ಸ್ನೇಹಿತ ಅಥವಾ ಸ್ನೇಹಿತೆ ಅಂತ ಇದ್ರೆ ಅದು ಗೋ, ಅದು ತಾಯಿ. ಯಾಕೆ ತಾಯಿ ಸಂರಕ್ಷಣೆಯನ್ನು ಮಾಡ್ತಾಳೆ. ಇವತ್ತಿಗೂ ನೀವು ನೋಡಿ ಹಳ್ಳಿಗಾಡಿನಲ್ಲಿ, ಪಟ್ಟಣಗಳಲ್ಲಿ ಇವತ್ತು ಬದಲಾವಣೆಗಳಾಗ್ತಾ, ಅದರ ತರ್ಕವನ್ನು ನಾನು ಇಲ್ಲಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಸಣ್ಣ ಗೋವಿನ ಕರು ಇದ್ರೆ ನೀವು ಅಲ್ಲಿಗೆ ಹೋದ್ರೆ ಗೊತ್ತಾಗ್ತದೆ. ಅಥವಾ ನಾವು ದಿನನಿತ್ಯ ನೋಡ್ತೇವೆ, ನಿಮ್ಮ ಒಂದು ಸಣ್ಣ 2 ವರ್ಷ 3 ವರ್ಷ 4 ವರ್ಷ ಮಗುವನ್ನು ಬಿಟ್ರೆ ಅದರ ಅನ್ಯೋನ್ಯತೆಯನ್ನು ನೋಡಿದ್ರೆ ಇದು ಸೋದರ ಸಂಬಂಧಿ, ರಕ್ತ ಸಂಬಂಧಿ ಹೇಳುವ ರೀತಿಯಲ್ಲಿ ಇರುತ್ತೆ. ಯಾಕಂದ್ರೆ ಅದು ಹಾಯುವುದಿಲ್ಲ, ಅದು ತುಳಿಯುವುದಿಲ್ಲ, ತೊಂದರೆ ಕೊಡುವುದಿಲ್ಲ. ಆ ಮೂಲಭೂತವಾಗಿ ನಮ್ಮ ಮನುಷ್ಯನಲ್ಲಿ ಇರಬೇಕಾದ ಆ ದೈವಿ ಶಕ್ತಿ ಏನುಂಟು ಅದು ಗೋವಿನಲ್ಲಿ ನಾವು ಕಾಣ್ತೇವೆ. ಇವತ್ತು ನಮಗೆ ಗೊತ್ತುಂಟು, ಕಲಿಗಾಲದಲ್ಲಿ 2 ರೀತಿಯಾದ ವಿಚಾರಗಳು. ನಮ್ಮ ಒಳಗೆ ದೈವಿ ಶಕ್ತಿ ಉಂಟು, ರಾಕ್ಷಸಿ ಪ್ರವೃತ್ತಿ ಉಂಟು. ನಾವು ಯಾಕೆ ದೇವತಾರಾಧನೆಯನ್ನು ಮಾಡಬೇಕು, ಯಾಕೆ ಗೋಪೂಜೆಯನ್ನು ಮಾಡಬೇಕು, ಯಾಕೆ ಪ್ರಕೃತಿಯೊಂದಿಗೆ ಹೋಗ್ಬೇಕು ಹೇಳಿದ್ರೆ, ನಮ್ಮಲ್ಲಿರುವ ರಾಕ್ಷಸಿ ಪ್ರವೃತ್ತಿ ಕಡಿಮೆಯಾಗಿ ದೈವಿ ಪ್ರವೃತ್ತಿ ಅಭಿವೃದ್ಧಿ ಆಗ್ಬೇಕು ಅಂತ. ನಿಮಗೆಲ್ಲರಿಗೂ ಗೊತ್ತುಂಟು, ಒಂದು ಸಂದರ್ಭದಲ್ಲಿ ಕೌರವರು ಪಾಂಡವರು, ಅದಕ್ಕಿಂತ ಹಿಂದೆ ಏನು ರಾವಣ ರಾಮ, ಈಗ ಕೊನೆಗೆ ಕಲಿಗಾಲದಲ್ಲಿ ನಮ್ಮ ಒಳಗೆ 2 ರೂಪ, 2 ನಮಗೆ ಪ್ರತಿಸ್ಪರ್ಧಿಗಳು ಬೇಕು ಅಂತಿಲ್ಲ. ಇಲ್ಲಿ ಯಾರನ್ನು ನಾವು ನಮ್ಮ ವಿರೋಧಿಗಳು ಅಂತ ಭಾವಿಸಬೇಕು ಅಂತಿಲ್ಲ. ಯಾಕಂದ್ರೆ ನಮ್ಮ ವಿರೋಧಿ ನಮ್ಮ ಒಳಗೆ ಇದ್ದಾನೆ. ನಮ್ಮ ಆಲೋಚನೆಗಳೇ, ನಮ್ಮ ಮನೋಭಾವನೆಗಳೇ ನಮಗೆ ವಿರೋಧಿ ಆಗ್ತದೆ. ಆದ್ರೆ ಗೋ ಹೇಳಿದಾಗ ನೋಡುವಾಗಲೇ ಒಂದು ತೃಪ್ತಿ ಬರ್ತದೆ. ಅದರ ಎಲ್ಲ ಆಶಯಗಳುಂಟು. ರೈತಾಪಿ ಜನಕ್ಕೆ, ಮನುಷ್ಯನಿಗೆ ಹೆಚ್ಚಿನ ಅಂಶ ಆಶೀರ್ವಾದ ಕೊಡ್ಲಿಕ್ಕೆ ಕಾಮಧೇನ ಕಥೆ ನಿಮಗೆ ಎಲ್ರಿಗೂ ಗೊತ್ತುಂಟು, ಋಷಿಗಳ ಕಥೆ ನಿಮಗೆ ಎಲ್ರಿಗೂ ಗೊತ್ತುಂಟು, ನಾನು ಉದ್ದೇಶ ಮಾತಾಡುವುದಿಲ್ಲ. ಆದ್ರೆ ಅದೇ ಕಾಮಧೇನಿನ ಒಂದು ಅಪ್ಪಟ ಸ್ವರೂಪಿಯಾದಂಥ ಗೋವು ಯಾವ ಸಂದರ್ಭದಲ್ಲಿಯೂ ಅದು ನಿರ್ಲಕ್ಷ್ಯ ಅಲ್ಲ. ಆದ್ರೆ ಇವತ್ತು ಏನಾಯ್ತು, ಪಟ್ಟಣೀಕರಣ ಆಯಿತು, ಅನೇಕ ಸಮಸ್ಯೆಗಳು ಬರ್ತಾ ಇರುವಾಗ, ಸಣ್ಣ ಕುಟುಂಬಗಳು ಬರ್ತಾಗ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇವತ್ತು ನಗರಗಳಲ್ಲಿ ಹೆಚ್ಚಿನ ಅಂಶ ಗೋವಿನ ಸಂರಕ್ಷಣೆ ಕಷ್ಟ ಆಗ್ತಾ ಉಂಟು, ಗೋವಿನ ಸಾಕಾಣಿಕೆ ಕಷ್ಟ ಆಗ್ತಾ ಉಂಟು. ಆದ್ರೆ ಹಳ್ಳಿಗಾಡಿನಲ್ಲಿ ಇವತ್ತು ಹೆಚ್ಚಿನ ಅಂಶ ದೀಪಾವಳಿ ಆಯಿತು, ಅಮಾವಾಸ್ಯೆಯ ಮರುದಿನ ಆ ಗೋವಿಗೆ ನಾವೆಲ್ಲ ಸಂದಿರುವ ಮಾಡ್ತಾ ಇದ್ದೇವೆ. ಫಸ್ಟ್ ದಿನ ಹೇಗೆ ನೀರು ತುಂಬಿಸುವಾಗ ಒಂದು ಹಬ್ಬ ಉಂಟಾ,
ಅಲ್ಲಿ ಎಲ್ಲ ದೇವರ ಕಾರ್ಯಕ್ರಮ ಮಾಡಿ ಆ ಯಾವ ಹಂಡೆಗೆ ನೀರನ್ನು ತುಂಬಿಸ್ತೇವೆ ಅದಕ್ಕೂ ಪೂಜೆ ಉಂಟು, ಅದಕ್ಕೂ ಅಲಂಕಾರ ಉಂಟು. ಅದೇ ರೀತಿ ಗೋವಿನ ಪೂಜೆ ಹೇಳಿದ್ರೆ ನಾವೆಲ್ಲ ಸಣ್ಣದಿರುವಾಗ ಗೋವನ್ನು ಸ್ನಾನ ಮಾಡಿಸೋದು ಚಂದ, ವಿಶೇಷವಾಗಿ ಆ ಕರುಗಳು ಸ್ನಾನ ಮಾಡಿಸುವಾಗ ಓಡುವುದು, ನಾವು ಸ್ವಲ್ಪ ಏನು ಕಪಿ ಬುದ್ಧಿ ಸಣ್ಣ ಮಕ್ಕಳಿರುವಾಗ ಅದರ ಹಿಂದೆ ಓಡೋದು, ಅಮ್ಮ ಇಬ್ಬರಿಗೂ ಕಡೆಗೆ ಒಂದೊಂದು ಪೆಟ್ಟು ಕೊಡ್ಲಿಕ್ಕೆ ಉಂಟು, ಗೋವಿಗೊಂದು ಕೊಡುವಾಗ ನಮಗೊಂದು ಪೆಟ್ಟು ಬೀಳ್ತೈತಿ. ಯಾಕಂದ್ರೆ ಅಂತ ಸುಂದರ ಇವತ್ತು ಸ್ವಪ್ನ ಅಂತ ಕಾಣ್ತದೆ, ಕನಸು ಅಂತ ಕಾಣ್ತದೆ. ಹೆಚ್ಚಿನ ಅಂಶ ನಮಗೊಂದು ಕಷ್ಟ ಉಂಟು, ನಮ್ಮ ಮಕ್ಕಳಿಗೆ ನಾವು ಆ ಕೊಡುಗೆಯನ್ನು ಕೊಡ್ಲಿಕ್ಕೆ ಆಗಲಿಲ್ಲ. ಯಾವುದು ಸ್ವಾಭಾವಿಕವಾಗಿ ನಾವೆಲ್ಲ ಸ್ನಾನ ಮಾಡಿಸ್ತಾ ಇದ್ದೆವು, ಸ್ನಾನ ಮಾಡಿಸುವಾಗ ಸಗಣಿ ಹಾಕೋದು, ಈಗಿನಾಗೆ ಚೀಟಿ ಓಡುವುದಿಲ್ಲ, ಪುನಃ ತೊಳಿಲಿಕ್ಕುಂಟು, ಅಲ್ಲಿ ಒಂದು ನಾಮ ಹಾಕ್ಲಿಕ್ಕುಂಟು ಆ ಸಗಣಿಯನ್ನು. ಅಷ್ಟು ಗೌರವದ ಭಾವನೆ ಮನಸ್ಸಿನ ಒಳಗಿಂದ ಬರಬೇಕು. ಇವತ್ತು ಭಾಷಣ ಕೇಳಿ ಇನ್ನೊಂದು ವಿಚಾರಗಳನ್ನು ಮಾಡಿ ಎಷ್ಟು ಲಾಭ ನಷ್ಟ ಉಂಟು ಹೇಳಿ ಜೀವನವನ್ನು ನಡೆಸಲಿಕ್ಕಾಗುವುದಿಲ್ಲ. ನಮ್ಮ ಮನಸ್ಸಿಗೆ, ನಮ್ಮ ಅಭಿರುಚಿಗೆ, ನಮ್ಮ ಆತ್ಮಾಭಿಮಾನಕ್ಕೆ ಅದು ಹೊಂದಾಣಿಕೆ ಆಗಬೇಕು. ಆ ರೀತಿಯಲ್ಲಿ ಗೋವಿನ ಪೂಜೆ, ಅದರ ಮೇಲೆ ಆರತಿ ಮಾಡಲಿಕ್ಕುಂಟು, ಅದರ ಮೇಲೆ ದೋಸೆ ಮತ್ತು ಅವಲಕ್ಕಿ ಕೊಡ್ಲಿಕ್ಕುಂಟು. ದೋಸೆ ಅವಲಕ್ಕಿಯಲ್ಲಿ ಕೆಲವರು ಬೇರೆ ತಿಂಡಿಗಳನ್ನು ಕೊಡ್ಬೋದು, ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆಗಳಿರ್ತದೆ. ಯಾಕಂದ್ರೆ ಆ ಸಿಹಿಯನ್ನು ಅದರ ಬಾಯಿಗೆ ಇಟ್ಟು ಎಲ್ಲ ಆದ ಮೇಲೆ ಅದನ್ನು ಹಗ್ಗ ತೆಗೆದು ಬಿಡುವಾಗ ಅದು ಅಂಬಾ ಅಂತ ಒಂದು ಕುಣಿದು ಬಾಲ ಕುತ್ತ ಮಾಡಿ ಓಡುವಾಗ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಯಾಕಂದ್ರೆ ನಾವು ಕಲಿಯುಗದಲ್ಲಿ ದೇವರನ್ನು ನೋಡ್ಲಿಕ್ಕೆ ಆಗುದಿಲ್ಲ, ಒಳಗೆ ಹೋಗ್ತೇವೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಆದ್ರೆ ನಮಗೆ ನಮ್ಮ ಜೀವನದಲ್ಲಿ ದೇವರು ಯಾರು ಅಂತ ಹೇಳಿದ್ರೆ ಎಲ್ಲರೂ ದಯವಿಟ್ಟು ಗಮನಿಸಬೇಕು, ಪ್ರಕೃತಿಯೇ ದೇವರು, ಗೋಮಾತೆಯೇ ದೇವರು. ಆದ್ರೆ ಎರಡೂ ಕಡೆ ನಾವು ಅನಂತಕೃಷ್ಣ ಭಟ್ರು ಬಂದು ದಯವಿಟ್ಟು ಬರಬೇಕು, ನಿಮ್ಮ ವಿಷಯ ಮಾತಾಡ್ತಾ ಇದ್ದೇವೆ. ಅದು ಎರಡನ್ನು ನಾವು ಕಾರಣಾಂತರಗಳಿಂದ ಇವತ್ತು ನಿರ್ಲಕ್ಷ್ಯ ಮಾಡಿದ ಕಾರಣ. ನಾನೀಗ ವಿಶೇಷವಾಗಿ ಪೂಜ್ಯರಾದ ತಂತ್ರಗಳಲ್ಲಿ ಹೇಳ್ತಾ ಇದ್ದೇನೆ, ಮಳೆಗಾಲ ಹೋಗ್ಲಿಲ್ಲ, ಚಳಿಗಾಲ ಈಗಲೂ ಸೆಕೆ ಆಗ್ತಾ ಉಂಟು. ಯಾಕಂದ್ರೆ ನಾವು ವಿಜ್ಞಾನದ ಹೆಸರಿನಲ್ಲಿ, ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯನ್ನು ನಿರ್ಲಕ್ಷ್ಯ ಮಾಡಿದೆವು, ಕಾಡುಗಳನ್ನು ಕಡಿದೆವು. ಹಾಗಾಗಿ ಗೋವನ್ನು ನಿರ್ಲಕ್ಷ್ಯ ಮಾಡಿದ್ರೆ ಮುಂದೊಂದು ದಿನ, ನಾನು ಉದ್ದ ಮಾತಾಡಿದ್ರೆ ಕೆಲವರ ಮನಸ್ಸಿಗೆ ನೋವಾಗ್ಬೋದು, ಆ ಉದ್ದೇಶ ಇಲ್ಲ. ಇವತ್ತು ಕ್ಯಾನ್ಸರ್ ಇಂದ ಹಿಡಿದು, ಇವತ್ತು ಯಾವುದೇ BP ಶುಗರ್ ಇಂದ ಹಿಡಿದು ನಾಳೆ ನಮಗೆ ನಿಮಗೂ ಬರ್ಬೋದು. ನಾವು ಇನ್ನೊಬ್ಬರ ಕೈಗೆ ಬೆರಳು ತೋರಿಸೋದು ಬೇಡ, 4 ಬೆರಳು ನಮ್ಮ ಸೈಡಿಗೆ ಬರ್ತದೆ. ಆದ್ರೆ ಆತ್ಮಾವಲೋಕನ ಮತ್ತು ಆತ್ಮ ವಿಶ್ಲೇಷಣೆ ಮಾಡುವಾಗ ನಾವು ಪ್ರಕೃತಿಯಿಂದ ದೂರ ಬಂದ ಕಾರಣ, AC ಅಡಿಯಲ್ಲಿ ಕುಳಿತ ಕಾರಣ, ಶೂ ಹಾಕಿ ಪಾದವನ್ನು ಭೂಮಿಗೆ ಸ್ಪರ್ಶಿಸದ ಕಾರಣ, ಮರಗಿಡ ಬಳ್ಳಿಗಳನ್ನು ಕಡಿದ ಕಾರಣ, ಸ್ವಾಭಾವಿಕವಿದ್ದ ನೀರನ್ನು ಬಿಸ್ಲರಿ ವಾಟರ್ ಬಾಟ್ನಲ್ಲಿ ಹಾಕಿ ಕೆಮಿಕಲ್ ಮಾಡಿ ಅದನ್ನು ಉಳಿಲಿಕ್ಕೋಸ್ಕರ ಅದರ ಸೇವನೆ ಮಾಡಿದ ಕಾರಣ ಇವತ್ತು ರೋಗ ರುಜಿನಗಳು ಹೆಚ್ಚಾಗ್ತಾ ಉಂಟು, ಆಸ್ಪತ್ರೆಗಳು ಹೆಚ್ಚಾಗ್ತಾ ಉಂಟು, ವೈದ್ಯಕೀಯ ಸಂಸ್ಥೆಗಳು ಹೆಚ್ಚಾಗ್ತಾ ಉಂಟು. ಆದ್ರೆ ಪರಿಹಾರ ಅದಲ್ಲ ಬಂಧುಗಳು. ರೋಗ ಬರದ ಹಾಗೆ ನಾವು ಜೀವನವನ್ನು ನಿರ್ವಹಿಸಬೇಕಾದ್ರೆ ಸನಾತನ ಹಿಂದೂ ಧರ್ಮದಲ್ಲಿ ಸಂಸ್ಕೃತಿಯನ್ನು ಏನು ಹೇಳಿದೆ ಅದನ್ನು ನಾವು ಮಾಡಬೇಕು. ಹಾಗಾಗಿ ನೀವೆಲ್ಲರೂ ಅತ್ಯಂತ ಸ್ತುತ್ಯಾರ್ಹರು ಮತ್ತು ಪ್ರಶಂಸಾರ್ಹರು, ಪುರಾಣಿಕರಿರಲಿ, ಅನಂತಕೃಷ್ಣರಿರಲಿ. ನಾನು ನಿಮ್ಮ ಹೆಸರು ಹೇಳಿದೆ ಅನಂತಕೃಷ್ಣರು, ಯಾಕೆ ಹೇಳಿದ್ರೆ ನನಗೆ ಗೊತ್ತುಂಟು ಯಾವ ಮಟ್ಟದ ಕಷ್ಟವನ್ನು ಬಂದಿದ್ದೀರಿ. ಇದನ್ನು ಇವತ್ತು ಮಾಡಿಕೊಂಡು ಬಂದಿದ್ದಾರೆ, ಸಂತೋಷ ಆಗ್ತದೆ. ಇವತ್ತು ಬಜರಂಗ ದಳ ಇರಲಿ, ವಿಶ್ವ ಹಿಂದೂ ಪರಿಷತ್ ಇರಲಿ, ಈ ಟ್ರಸ್ಟಿನ ಸದಸ್ಯರಿರಲಿ, ನೀವು ಅದನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವುದು ಪೂಜೆಗೆ ಸಮಾನವಾದ ಸೇವೆ. ಕಷ್ಟಗಳು ಬರ್ಬೋದು, ಅಡ್ಡಿ ಆತಂಕಗಳು ಬರ್ಬೋದು. ಎಲ್ಲಿ ಕಷ್ಟ ಉಂಟು ಅಲ್ಲಿ ಸುಖ ಉಂಟು, ಎಲ್ಲಿ ಅಡ್ಡಿ ಆತಂಕಗಳು ಉಂಟು ಅಲ್ಲಿ ನೀವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಹೇಳುವ ದ್ಯೋತಕ. ಯಾಕಂದ್ರೆ ಯಾವುದೇ ಸರಿಯಾದ ಸ್ಪಷ್ಟವಾದ ಉದಾತ್ತವಾದ ಭವ್ಯವಾದ ಕೆಲಸಕ್ಕೆ ವ್ಯವಸ್ಥೆಯಲ್ಲಿ ಅಂಕುಡೊಂಕುಗಳು ಆಗ್ತದೆ. ಆದ್ರೆ ಇತಿಹಾಸವನ್ನು ನೋಡಿದ್ರೆ ಎಲ್ಲಿಯೂ ನ್ಯಾಯಕ್ಕೆ ಸೋಲು ಇಲ್ಲ, ಧರ್ಮಕ್ಕೆ ಸೋಲಿಲ್ಲ, ಗೋಮಾತೆಯ ಸಂರಕ್ಷಣೆಗೆ ಸೋಲು ಆಗುವುದಿಲ್ಲ. ಎಲ್ಲ ಸ್ವಯಂ ಸೇವಕರಿಗೆ ಈ ವೇದಿಕೆ ಮುಖಾಂತರ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಿರಂತರವಾಗಿ ಎಷ್ಟೇ ಕಷ್ಟ ಆದರೂ ಈ ಸೇವೆಯನ್ನು ದೇವರ ಸೇವೆ ರೀತಿ ಮಾಡಿಕೊಂಡು ಮುಂದುವರಿಸಿ ಹೇಳುವ ಮಾತಿನೊಂದಿಗೆ ವೇದಿಕೆಯಲ್ಲಿ ಅನೇಕ ಬಂಧುಗಳಿದ್ದಾರೆ, ಎಲ್ರಿಗೂ ಒಳ್ಳೆಯದಾಗಲಿ. ಬಂಧುಗಳು ನಿರಂತರವಾಗಿ ಆ ಗೋತಾಯಿಯ ಪ್ರೀತಿಯನ್ನು ನಾವು ನಮ್ಮ ಮನಸ್ಸಿನಲ್ಲಿ ಅರೈಸಿಕೊಂಡು ಮನುಷ್ಯರ ಒಳಗಿರುವ ಸಂಬಂಧಕ್ಕೆ ಸ್ವಲ್ಪ ಲೇಪನವನ್ನು ಕೊಡುವ ಪ್ರಯತ್ನವನ್ನು ಮಾಡೋಣ ಹೇಳುವಂತ ಕಳಕಳಿಯ ವಿನಂತಿ. ಇವತ್ತು ಏನಾಗಿದೆ ಹೇಳಿದ್ರೆ ಹಣ, ಅಂತಸ್ತು, ಅಧಿಕಾರ, ಯಾರು ಶ್ರೇಷ್ಠ, ಯಾವ ಜಾತಿ, ಯಾವ ಪಕ್ಷ ಹೇಳುವಂತ ನಮ್ಮ ಓಟ, ಅದು ಓಟ ಹೇಳಿದ್ರೆ ಬ್ರೇಕ್ ಇಲ್ಲ. ವಾಹನಕ್ಕಾದ್ರೂ 60, 80, 100 ಒಂದು ಲಿಮಿಟ್ ಇರ್ತದೆ, ಒಂದು ಬ್ರೇಕ್ ಇರ್ತದೆ. ನಮ್ಮ ಮನಸ್ಸಿನ ಅಹಂಕಾರಕ್ಕೆ ನಮ್ಮ ಸಾಧನೆ ಹೇಳುವಂತ ಒಂದು ವೇಗದಲ್ಲಿ ಹೋಗುವಾಗ ಆಗುವಂತ ಕೃತ್ರಿಮಕ್ಕೆ ವೇದಿಕೆ ಇಲ್ಲ. ಗೋಮಾತೆಯನ್ನು ನೆನೆಸಿಕೊಂಡು, ದೇವರನ್ನು ನೆನೆದುಕೊಂಡು
ಪ್ರಕೃತಿಯಲ್ಲಿ ಒಂದು ದೊಡ್ಡ ಆಲದ ಮರ ಇದ್ರೆ ಅದು ಎಷ್ಟು ನೆರಳು ಕೊಡ್ತದೆ, ಒಂದು ಮಾವಿನ ಮರ ಇದ್ರೆ ದಾರಿಯಲ್ಲಿ ಹೋಗುವ ಮಕ್ಕಳು ಇರ್ಬೋದು, ಪಕ್ಷಿಗಳಿರ್ಬೋದು, ಎಲ್ರಿಗೂ ಆಶ್ರಯ ದೊಟ್ಟಿಗೆ ಹಣ್ಣನ್ನು ಕೊಡ್ತದೆ. ಹಾಗಾಗಿ ಆ ಮನೋಭಾವನೆಯನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುವಾಗ ಹೆಚ್ಚಿನಂಶ ನೀವು ಗೋವಿಗೆ ಮಾಡೋ ಪೂಜೆ ನಿಮಗೆ ಸಲ್ತದೆ. ಮತ್ತು ಪ್ರತಿಯೊಬ್ಬರು ಹೆಚ್ಚಿನಂಶ ಬದಲಾವಣೆ ಆಗಲೇಬೇಕಾಗ್ತದೆ. ನಾನು ಒಂದು ಮಾತು ಸ್ಪಷ್ಟವಾಗಿ ಹೇಳ್ತೇನೆ, ಮನುಷ್ಯನಾಗಿ ಬದುಕಬೇಕಾದ್ರೆ, ನಮ್ಮ ಮುಂದಿನ ತಲೆಮಾರಿಗೆ ನಾವು ಮನುಷ್ಯರಾಗಿ ಉಳಿಬೇಕಾದ್ರೆ ಒಂದೇ ಒಂದು ಮದ್ದು, ನಮ್ಮ ಸನಾತನ ಧರ್ಮ ಏನುಂಟು, ಸನಾತನ ಸಂಸ್ಕೃತಿ ಏನುಂಟು, ಅದನ್ನು ಸುಮ್ಮನೆ ಮೂಢನಂಬಿಕೆ ಅಂತ ಹೇಳಿದ್ರೆ ಅದನ್ನು ಅರ್ಥೈಸಿಕೊಂಡು ಹೆಚ್ಚು ಅದನ್ನು ಅರ್ಥ ಮಾಡಿಕೊಂಡು ಅಳವಡಿಸಿಕೊಂಡು ಗೋವಿನ ಮತ್ತು ಪ್ರಕೃತಿಯ ಪ್ರೀತಿಯನ್ನು ಪ್ರತಿಯೊಬ್ಬನಿಗೆ ಹಂಚುವ ಮುಖಾಂತರ ನಾವೆಲ್ಲರೂ ಬಂದು ಹೇಳಿ ಒಂದೇ ತಾಯಿಯ ಮಕ್ಕಳಾಗಿ ಬಾಳಿ ಬದುಕುವುದೇ ಭಾರತದ ಶ್ರೇಷ್ಠತೆಗೆ ಮತ್ತು ನಮ್ಮ ಅಭಿವೃದ್ಧಿಗೆ ಪೂರಕವಾಗಲಿ ಅಂತ ಹೇಳುವ ಮಾತನ್ನು ಹೇಳುತ್ತಾ, ಇನ್ನೊಮ್ಮೆ ಮಗದೊಮ್ಮೆ ಎಲ್ರಿಗೂ, ವಿಶೇಷವಾಗಿ ನಮ್ಮ ಪುರುಷೋತ್ತಮರು ಇವರು ಬರೋಡೆ ಅಂತ ಹೇಳಿದ್ರು. ನಾನು ಇರಲಿಲ್ಲ ಊರಲ್ಲಿ, ಆ ಪೂಜೆ ಹೇಳಿದೆ, ಆ ಪೂಜೆ ಬರೋಡು ಅಂತ ಅವ್ರದ್ದೊಂದು ಕ್ರಮ ಉಂಟು. ಅದು ಈ ಗೋವಿನ ಪ್ರೀತಿಯಾಗಿ ಅವ್ರದ್ದು, ಅದು ಮತ್ತೆ ಇಲ್ಲ ಹೇಳಲಿಕ್ಕಿಲ್ಲ. ನಾವು ಮಾತ್ರ ನಿಮಗೆ ಎಲ್ರಿಗೂ ಗೊತ್ತುಂಟು, ಜವನೀರ ಪೂರ ಗೊತ್ತು. ನಾನು ಬಗ್ಗುಣ ಉಂಜೇಕೆ ಅಹಂಕಾರಗ ನೀನು ಊಟ ಬಗ್ಗಜ್ಜಿ ಏತುಮಲ್ಲ ನಾಕಾಗ್ಲ ಏತುಮಲ್ಲ ದುಷ್ಟಗ್ಲ ಬಗ್ಗಜ್ಜಿ ಅಂಡ ಪ್ರೀತಿಗೆ ಎಲ್ಲಿ ಬಾಲ ಪಂಡ್ಲ ಬಗ್ವೆ ಅಂಚಾದ ಪ್ರೀತಿರಿ ಪಂಡೇರು ಬೊಕ್ಕ ಎನ್ನ ಮನಸ್ಸಿಗೆ ಮುಟ್ಟೈಪುನ ಕಾರ್ಯಕ್ರಮ ನೇನ ವಿಷಯಕ್ಕೆ ಪುರಾಣಿಕರ ಮುಖಾಂತರ ಬೊಕ್ಕ ಅನಂತಕೃಷ್ಣನ ಮುಖಾಂತರ ಗೊತ್ತಿತ್ತು. ಅಣ್ಣ ನಿಖಿಲ್ ಈತ ಜನ ಸೇನತು ಖುಷಿ ಆಪುಣ ದಯಪಂಡ ತಲೆಮಾರಿಗೆ ಒಂದು ಪೀಳಿಗೆ ಎಡ್ಡೆ ಬೇಲೆ ಪೋಡು ಬುಡ್ಚನ್ನ ಪೂರ ಎಂಕಿ ಕಲ್ಪುವ, ಪರ್ಪುನ ಕಲ್ಪುವ, ಪಿಟ್ಟ ಕಲ್ಪುವ, ಇನ್ನು ಹೊಸತ್ತು ಡ್ರಗ್ಸ್ ಸಮಸ್ಯೆ ಎಲ್ಲ ಬೈದಿನ ಅದು ಪೂರ ಬೇಗ ಕಲ್ಪುವ ಬಂದಲೆ ಎಡ್ಡೆ ನೀನು ಕಲ್ತದು ಎಲ್ಲೆಲ್ಲ ಕಿನ್ನಿ ಜೋಕ್ಲನ್ ಲೈಟ್ ಸೇರಿಸಾವದು ಎಡ್ಡೆ ತನ ತಾಡ ಪೋರ ಆವಡು ಪಂದು ಪುರುಷೋತ್ತಮರಿಗೆ, ಪುರಾಣಿಕರಿಗೆ, ಪೂರ ಸಂಘಟಕರಿಗೆ ಶರಣ ಉಳ್ಳೇರು, ಜಗದೀಶ್ವರ ಉಳ್ಳೇರು, ಕಾಲೇಜಿನ ಸ್ನೇಹಿತರು ಪೂರ ಇಲ್ಲ ಎನ್ನ ಒಂದನ್ನು ಪಲ್ಲ ಉಂಡು ಪನ್ನೊಂದು ಇನ್ನು ಮೇಯರ್ ಬೈದೇರು ಕೆಲಸದ ಒಂದು ಒತ್ತಡ ಇತ್ತಿನ ಬತ್ತ ಇಂಕ್ಲಂಟು ಸೇರಿದರು. ವಿಶೇಷವಾದ ಆಶೀರ್ವಾದ ಮಲ್ಪರೆ ಇಂಕ್ಲ ತಂತ್ರಿ ಬೈದಿರು ಪೂರ ಇರಲ್ಲ ಹೃತ್ಪೂರ್ವಕವಾದ ಆತ ವಿನಯಪೂರ್ವಕವಾದ ನಮನನ್ನು ಸಲ್ಲವಂಡ ರಡ್ಡು ಪಾತ್ರ ಮುಗಿಪುವೆ. ಜೈ ಹಿಂದ್. ನಿಮ್ಮ ಯಾವುದೇ ಸೇವಾ ಕಾರ್ಯದಲ್ಲಿ ನಿಮಗೆ ಸಹಕಾರ ಕೊಡ್ತೇನೆ ಎನ್ನುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಗೋಮಾತೆಯ ಆಶೀರ್ವಾದ ಇರಲಿ ಎಂದು ಪ್ರಾರ್ಥಿಸುತ್ತಾ ಮುಂದಕ್ಕೆ ನಮ್ಮ 20 ವರ್ಷದಿಂದ ನಿರಂತರವಾಗಿ ಗೋಶಾಲೆಯನ್ನು ಕೆಲಸ ಮಾಡಿದ ರಾಮ ಲಕ್ಷ್ಮಣರು ಅಂತ ಹೇಳಿದ್ದೇನೆ, ಪುರಾಣಿಕರು ಮತ್ತು ಅನಂತಕೃಷ್ಣ ಭಟ್ರು ಬಂದ್ರು. ಅವರನ್ನು ಕೂಡ ನಾವು ಈ ವೇದಿಕೆಗೆ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜಿಲ್ಲಾಧ್ಯಕ್ಷರಾದ ಎಚ್ ಕೆ ಪುರುಷೋತ್ತಮರವರು ಅವರಿಗೆ ಶಾಲು ಹಾಕಿ ಅವರನ್ನು ಗೌರವಿಸ್ತಾರೆ. ನಮ್ಮ ಮಂಗಳೂರು ಮಹಾಪೌರರು ಪ್ರಥಮ ಪ್ರಜೆ ಮನೋಜ್ ಕೋಡಿಕಲ್ ಇವರು ಕೂಡ ಹಾಗೆ, ಅವರು ಈ ಬಾರಿ ಮೇಯರ್ ಆಗಿದ್ದಾರೆ. ಆದ್ರೆ ಪ್ರತಿ ಬಾರಿ ಅವರ ಒಂದು ಗಾಡಿ ಬರ್ತದೆ ನಮಗೆ ಇವರೇ ಕಾಣಿಕೆಗೆ. ನಿನ್ನೆ ಕೂಡ ಕೇಳಿದೆ ಗಾಡಿ ಉಂಡತ್ತ ಅಂತ, ಗಾಡಿಲ ಉಂಡಿ ಅಲ್ಲ ಬರ್ಪೆ ಅಂತ. ಹಾಗೆ ಗಾಡಿಯನ್ನು ತಂದಿದ್ದಾರೆ, ಅವರು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ಈಗ ನಮಗೆ ಶುಭ ಹಾರೈಕೆಯನ್ನ ಮಾಡಲಿಕ್ಕಿದ್ದಾರೆ. ಎಲ್ರಿಗೂ ನಮಸ್ಕಾರ. ವಿಶ್ವ ಪರಿಷತ್ ಭಜನೆಗಳ ಹಾಗೆ ಗೋವನಿತ ಟ್ರಸ್ಟ್ ಇದರ ಮುಖಾಂತರ ಗೋವಿಗಾಗಿ ಮೇವು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಪೂಜನೀಯ ವಿಠಲದಾಸ್ ಸಂತ್ರಿ ಅವರೇ, ಅದೇ ರೀತಿ ಹಿರಿಯರಾದಂಥ MP ಪುರಾಣಿಕರವರೇ, ವಿಶ್ವ ಪರಿಷತ್ ಅಧ್ಯಕ್ಷರಾದಂಥ ಪುರುಷೋತ್ತಮರವರೇ, ಕಲ್ಕೋರವರೇ, ಎಲ್ಲ ಹಿರಿಯರೇ, ಕಾರ್ಪೊರೇಟರಾದಂಥ ಕಿರಣ್ ಕುಮಾರ್ ಅವರೇ, ಮನೋಜ್ ಶೆಟ್ಟಿ ಅವರೇ, ಅದೇ ರೀತಿ ಶೈಲೇಶ್ ಹಾಗೂ ವನಿತಾ ಪ್ರಸಾದ್ ಅವರೇ, ಎಲ್ಲ ಸಂಘಟನೆಯ ಪ್ರಮುಖರೇ, ಎಲ್ಲ ನಮ್ಮ ಸಂಘಟನೆಯ ಕಾರ್ಯಕರ್ತರೇ, ಗೋವಿನ ಮಹತ್ವದ ಬಗ್ಗೆ ಹಿರಿಯರು ಹೇಳಿದರು. ಎಲ್ರಿಗೂ ಗೋವಿನ ಮಹತ್ವ ಗೊತ್ತಿದೆ. ನಾವು ಈಗಲೂ ಕೂಡ ಗೋವನ್ನೇ ಆಶ್ರಯಿಸಿದ್ದೇವೆ. ಸಣ್ಣ ಮಗುವಿನಿಂದ ಹಿಡಿದು ನಮ್ಮ ಕೊನೆ ಉಸಿರುವವರೆಗೆ ಕೂಡ ನಾವು ಗೋವಿನ ಮಹತ್ವ ನಮಗೆ ಎಲ್ಲರಿಗೂ ತಿಳಿದಿದೆ. ಗೋವು ಪ್ರಾಚೀನ ಭಾರತದಲ್ಲಿ ಕೂಡ ರೈತರ ಒಂದು ಬೆನ್ನೆಲುಬಾಗಿತ್ತು. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಕೂಡ ಬೆನ್ನೆಲುಬಾಗಿತ್ತು. ಈಗ ಗೋವಿನ ಪ್ರತಿ ಮನೆಯಲ್ಲಿ ಆ ಕಾಲದಲ್ಲಿ ಎಲ್ಲ ಮನೆಯಲ್ಲಿ ಕೂಡ ಕೃಷಿ ಪ್ರಧಾನವಾದ್ದರಿಂದ ಎಲ್ಲ ಮನೆಯಲ್ಲಿ ಕೂಡ ಗೋವಿತ್ತು. ಈಗ ಆಧುನಿಕತೆಯಿಂದಾಗಿ ಎಲ್ಲರ ಮನೆಯಲ್ಲಿ ಗೋವನ್ನು ನಾವು ಬಯಸುವುದಿಲ್ಲ. ಎಲ್ಲ ಕಡೆ ಗದ್ದೆಗಳಲ್ಲಿ ಎಲ್ಲ ಕಟ್ಟಡಗಳೇ ತಲೆ ಎತ್ತಿದೆ. ಗೋವುಗಳನ್ನು ಸಾಕಲು ಸಾಕಷ್ಟು ಮೇವು ಸಿಗುವುದಿಲ್ಲ. ಕೆಲವು ಸಾಕಲು ಆಗದೆ ಅದನ್ನು ರಸ್ತೆಯಲ್ಲಿ ಬಿಟ್ಟು ಅದು ಈಗ ಬೀಡಾಡಿ ಗೋವುಗಳಾಗಿದೆ. ಗೋಕಳ್ಳರ ಒಂದು ಹಾವಳಿಗೆ ಸಿಕ್ಕಿದಂಥ ಗೋವು ನಮ್ಮ ಸಂಘಟನೆ ಕಾರ್ಯಕರ್ತರು ಅದನ್ನು ಹಿಡಿದು ಗೋಶಾಲೆಗೆ ಸೇರಿಸಿದ ನಂತರ ಅದಕ್ಕೆ ಮೇವನ್ನು ಕೂಡ ನಾವು ಕೊಡಬೇಕಾದ ನಮ್ಮ ಕರ್ತವ್ಯ. ಸುಮಾರು ತಿಂಗಳಿಗೆ 10 ಲಕ್ಷದ ಖರ್ಚು ವೆಚ್ಚ ಗೋಶಾಲೆಯಲ್ಲಿ ಆಗ್ತದೆ. ಆ ಒಂದು ಖರ್ಚು ವೆಚ್ಚವನ್ನು ಮನಗಂಡು ನಮ್ಮ ಸಂಘಟನೆ ವರ್ಷ ಪ್ರತಿ ಇದೇ ಪ್ರದೇಶದಿಂದ
ನಾವು ಗೋವಿಗಾಗಿ ಮೇವು ಎಂಬ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲ ಪ್ರಕರಣಗಳಿಂದ ಈ ಗೋವನ್ನು ನಾವು ಪಜೀರಿಗೆ ಗೋಶಾಲೆಗೆ ಕೊಂಡೊಯ್ಯುವ ಒಂದು ಕಾರ್ಯಕ್ರಮ ಆಗಿದೆ. ನಮ್ಮ ಜೀವನದಲ್ಲಿ ಗೋ ಸಂರಕ್ಷಣೆ ಮತ್ತು ಗೋ ಸಂವರ್ಧನೆ ಎರಡು ಕೂಡ ನಮಗೆ ಬಹಳ ಮುಖ್ಯ. ನಾವು ಗೋಮಾತೆಯನ್ನು ಮಾತೆ ಅಂತ ಯಾಕೆ ಕರೀತೀವಿ ಅಂತ ಎಲ್ಲರಿಗೂ ಗೊತ್ತಿದೆ. ನಾವು ಎತ್ತ ಮಾತೆ ಒಂದು, ನಮ್ಮ ಸಾಕಿದ ಮಾತೆ ಗೋವು. ಇದಕ್ಕಾಗಿ ಎಲ್ಲರೂ ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರ ಸಹಕಾರದಿಂದ ನಾವು ಒಂದು ಮೇವಿನ ಸಂಗ್ರಹಣೆ ಮಾಡಿದ್ದೇವೆ. ನಮ್ಮ ಕಡೆಯಿಂದ ಕೂಡ ನಾವು ವರ್ಷಂಪ್ರತಿ ಈ ಮೇವನ್ನು ಕೊಡುವ ಕಾರ್ಯಕ್ರಮಕ್ಕೆ ನಾವು ಕೈ ಜೋಡಿಸ್ತೇವೆ. ಮುಂದೆ ಕೂಡ ತಮ್ಮೊಂದಿಗೆ ನಾವು ಯಾವಾಗಲೂ ಕೂಡ ತಮ್ಮ ಸಂಘಟನೆ ಪರ ಇದ್ದೇನೆಂಬ ಮಾತನ್ನು ಹೇಳುತ್ತಾ ಮುಂದೆ ಕೂಡ ತಮ್ಮೊಂದಿಗೆ ನಾವು ಸದಾ ಇದೇನೆಂಬ ಭರವಸೆಯನ್ನು ಹಾಡುತ್ತಾ ಮಾತಿಗಾಗಿ ವಂದನೆಗಳು. ಧನ್ಯವಾದ. ನಮ್ಮ ಸಮಿತಿಯ ಸದಸ್ಯರಾದಂಥ ಗಣೇಶ್ ಭಟ್ ಶರವು ಇದ್ದಾರೆ. ಅವರು ತುಂಬಾ ಕೆಲಸವನ್ನು ಮಾಡಿದ್ದಾರೆ. ಈ ವರ್ಷ ಅಂತೂ ನಾವು ಎನಿಸ್ಲಿಕ್ಕಿಲ್ಲ, ಅಷ್ಟು ನಮ್ಮ 15 ದಿನ ನಮ್ಮೊಟ್ಟಿಗೆ ಇದ್ರು ಶರವಿನಲ್ಲಿ. ನಾವು ಅಲ್ಲಿ ಕಾರ್ಯಾಲಯ ಉದ್ಘಾಟನೆ ಮಾಡಿದಾಗ ಬಂದಂತ ಎಲ್ಲ ಭಕ್ತರಲ್ಲಿ ಕೂಡ ಮೊದಲಿಗೆ ಅವರು ಕೇಳುದು ಗೋಗಿ ಏನಾದ್ರೂ ಕೊಡ್ಬೇಕಂತ, ಆಮೇಲೆ ದೇವರಿಗೆ ಕೈ ಮುಗಿರಿ ಅಂತ. ಹಾಗೆ ಗಣೇಶ್ ಭಟ್ರು ದಯವಿಟ್ಟು ಬರಬೇಕು, ಒಂದು ಶಾಲಾ ಅಂತ ತಗೊಳ್ಬೇಕು. ಅವ್ರು ಬರುವುದಿಲ್ಲ ಮುಂದೆ, ಅಷ್ಟು ಕೆಲಸ ಮಾಡಿದ್ದಾರೆ. ಅದರೊಟ್ಟಿಗೆ ಒಂದು 50 ಮೂಟೆ ಬೈಹುಲ್ಲು ಕೊಟ್ಟಿದ್ದಾರೆ. ಮತ್ತೆ ಬೇರೆ ಬೇರೆ ವಸ್ತುಗಳನ್ನು ಬೇರೆಯವರಿಂದ ಕೇಳಿ ದೊಡ್ಡ ದೊಡ್ಡವರ ಹತ್ರ ಎಲ್ಲ ಏನು ದಾನವನ್ನು ತಗೊಳ್ಬೇಕು ಎಲ್ಲವನ್ನ ನಮಗೆ ಕಳಿಸಿಕೊಟ್ಟು ಅದನ್ನ ಮಾಡಿಸಿದ್ದಾರೆ. ಅವರಿಗೆ ವಿಶೇಷವಾದಂತ ಧನ್ಯವಾದ. ಸಮಿತಿಯಲ್ಲಿ ಮಾತ್ರ ಇದ್ದಾರೆ, ಪ್ರತಿ ವರ್ಷ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಮುಂದಕ್ಕೆ ನಮಗೆ ನಿರಂತರವಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡಿ ಆಶೀರ್ವಚನವನ್ನು ಮಾಡ್ತಾ ಬರುವಂತ ವೇದಮೂರ್ತಿ ಶ್ರೀ ವಿಠಲ್ ದಾಸ್ ತಂತ್ರಿಯವರ ನಮಗೆ ಆಶೀರ್ವಚನವನ್ನ ಮಾಡಲಿಕ್ಕಿದ್ದಾರೆ. ಗೋ ವನಿತಾಶ್ರಯ ಟ್ರಸ್ಟ್. ಗೋ ಅಂತ ಹೇಳಿದರೆ ಡೊಮೆಸ್ಟಿಕ್, ನಮ್ಮ ಮನೆಯನ್ನು ಅಥವಾ ನಮ್ಮತನವನ್ನು ಸೂಚನೆ ಮಾಡ್ತದೆ. ವನಿತಾ ಅಂತ ಹೇಳಿದರೆ ಸ್ತ್ರೀ. ನಮಗೆ ಪ್ರಥಮ ಸ್ತ್ರೀ ಯಾರು ಅಂತ ಹೇಳಿದರೆ ದೇಶ. ಆದ್ದರಿಂದಲೇ ಅದಕ್ಕೆ ಭಾರತ ಮಾತಾ ಅಂತ ಹೇಳ್ತಾರೆ. ಒಂದನೆಯದಾಗಿ ನಮ್ಮ ಮನೆ, ಇನ್ನೊಂದನೇದಾಗಿ ದೇಶ. ಒಂದು ಒಳಗಿರುವಂಥದ್ದು, ಇನ್ನೊಂದು ಹೊರಗಿರುವಂಥದ್ದು. ಗೋವು ದೇವಾನುದೇವತೆಗಳನ್ನು ಸೂಚನೆ ಮಾಡ್ತದೆ, ಎಲ್ಲ ಸರಿ. ಆದರೆ ಈ ಗೋವು ಹಿಂದೂಗಳ ಸ್ವಾಭಿಮಾನದ ಪ್ರತೀಕವಾಗಿದೆ. ಈ ಗೋವು ಮತ್ತು ದೇಶ ನಮ್ಮ ರಾಜಕೀಯದ ತತ್ವವಾಗಿದೆ. ಈ ಗೋವು ಮತ್ತು ದೇಶ ನಮ್ಮೆಲ್ಲರ ಒಂದು ಭಾವನೆಯಾಗಿದೆ. ಒಂದು ಗೋವು ಮತ್ತು ದೇಶಕ್ಕೆ ತೊಂದರೆಗಳು ಬರುವುದು ಅಂತ ಹೇಳಿದರೆ ನಮ್ಮ ಸ್ವಾಭಿಮಾನಕ್ಕೆ ತೊಂದರೆಗಳು ಬರುವುದು ಅಂತೇಳಿ ಅರ್ಥ. ಆದ್ದರಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ರಾಷ್ಟ್ರೀಯ ಅಂತ ಹೇಳಿದರೆ ನಮ್ಮ ರಾಷ್ಟ್ರವನ್ನು ಸೂಚನೆ ಮಾಡ್ತದೆ, ನಮ್ಮ ದೇಶವನ್ನು ಸೂಚನೆ ಮಾಡ್ತದೆ. ಸ್ವಯಂ ಅಂತ ಹೇಳಿದರೆ ನಮ್ಮ ಮನೆಯನ್ನು ಸೂಚನೆ ಮಾಡ್ತದೆ, ನಮ್ಮೊಳಗಿನ ವಿಚಾರವನ್ನು ಸೂಚನೆ ಮಾಡ್ತದೆ. ನಮ್ಮೊಳಗಿನ ಅಥವಾ ನಮ್ಮ ಮನೆಯಿಂದ ಹಿಡಿದು ದೇಶದ ತನಕ ಸಂಘಟನೆಯನ್ನು ಮಾಡುವಂಥದ್ದು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ತವ್ಯ. ಅದೇ ರೀತಿಯಾಗಿ ವಿಶ್ವ ಹಿಂದೂ ಪರಿಷತ್, ವಿಶ್ವ ಅಂತ ಹೇಳಿದರೆ ರಾಷ್ಟ್ರ ಅಂತ ಹೇಳಿ ಅರ್ಥ. ಹಿಂದೂಗಳು ಅಂತ ಹೇಳಿದರೆ ನಮ್ಮ ಮನೆ, ನಮ್ಮ ಸಂಪ್ರದಾಯಗಳು, ನಮ್ಮ ಆಚಾರಗಳು, ನಮ್ಮ ವಿಚಾರಗಳು, ನಮ್ಮ ಮನೆಯದ್ದು ಎಲ್ಲವೂ ಕೂಡ ಭಾವನಾತ್ಮಕವಾಗಿರುವಂತಹ ಸಂಬಂಧ. ಪರಿಷತ್ ಅಂತ ಹೇಳಿದರೆ ಸಮೂಹ ಅಂತೇಳಿ ಅರ್ಥ. ಇದನ್ನೆಲ್ಲವನ್ನು ಕೂಡ ಒಟ್ಟು ಮಾಡುವಂತಹ ಒಂದು ವ್ಯವಸ್ಥೆಯಾಗಿದೆ. ಇದರೊಟ್ಟಿಗೆ ಭಜರಂಗ ದಳ, ಅದನ್ನೆಲ್ಲವನ್ನು ಕೂಡ ರಕ್ಷಣೆ ಮಾಡುವಂತಹ ಒಂದು ವ್ಯವಸ್ಥೆಯಾಗಿದೆ. ಆದ್ದರಿಂದ ಒಂದು ಗೋವಿಗಾಗಿ ಏನೊಂದು ಸೇವೆ ನಡೀತಾ ಉಂಟು, ಇದು ಕೇವಲ ಗೋವಿಗಾಗಿ ಮಾತ್ರ ಅಲ್ಲ, ಇದರ ಹಿನ್ನೆಲೆಯಲ್ಲಿ ತತ್ವಗಳಿವೆ, ಇದರ ಹಿನ್ನೆಲೆಯಲ್ಲಿ ನಮ್ಮ ಭಾವನೆಗಳಿವೆ, ಇದರ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಇತಿಹಾಸವಿದೆ. ಈ ಗೋವಿನ ಹಿನ್ನೆಲೆಯಲ್ಲಿ ನಮ್ಮ ಚರಿತ್ರೆ ಇದೆ. ನಾವು ಗೋವಿಗೆ ಸೇವೆ ಮಾಡುವುದು ಅಂತ ಹೇಳಿದರೆ ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸುವುದು ಅಂತ ಹೇಳಿ ಅರ್ಥ, ನಮ್ಮ ಪರಂಪರೆಯನ್ನು ಉಳಿಸುವುದು ಅಂತ ಹೇಳಿ ಅರ್ಥ. ಗೋವನ್ನು ರಕ್ಷಣೆ ಮಾಡಲಿಕ್ಕೆ ಆಗಲಿ ಅಥವಾ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಆಗಲಿ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಯಾವಾಗ ಬೇಕಾದರೂ ಕೂಡ ಆಕ್ರಮಣ ಮಾಡಲಿಕ್ಕೆ ಸಾಧ್ಯ. ಸಂಘಟನೆಯೊಂದೇ
ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೀಡಬಲ್ಲದಾಗಿದೆ. ಆದ್ದರಿಂದ ನಾವು ಯಾವುದೇ ಪಕ್ಷದಲ್ಲಿರಲಿ, ನಾವು ಯಾವುದೇ ಜಾತಿಯಲ್ಲಿರಲಿ, ನಾವು ಯಾವುದೇ ಸಂಘಟನೆಯಲ್ಲಿರಲಿ, ನಾವು ಯಾವುದೇ ಮತ ವಿಚಾರಗಳಲ್ಲಿರಲಿ, ಆದರೆ ನಮ್ಮ ಮನೆಯ ಒಳಗಿನ ವಿಚಾರಕ್ಕೆ ಬರುವಾಗ, ನಮ್ಮ ಆಚಾರ ವಿಚಾರಕ್ಕೆ ಬರುವಾಗ, ನಮ್ಮ ಶಿಷ್ಟಾಚಾರಕ್ಕೆ ಬರುವಾಗ, ನಮ್ಮ ಧರ್ಮಕ್ಕೆ ಬರುವಾಗ ದಯವಿಟ್ಟು ಎಲ್ಲರೂ ಕೂಡ ಅವರವರ ರಾಜಕೀಯ ವಿಚಾರಗಳನ್ನು ಮರೆತು ಎಲ್ಲರೂ ಸಂಘಟಿತರಾಗಿ ಇದನ್ನು ನೇರವಾಗಿ ಎದುರಿಸುವಂಥದ್ದೇ ನಮ್ಮ ಈ ಧರ್ಮದ ಉಳಿವಿನ ವಿಚಾರವಾಗಿದೆ. ಈ ಹಿನ್ನೆಲೆಯಲ್ಲಿ ಗೋವಿಂದಾಶ್ರಯ ಟ್ರಸ್ಟ್ ಗುರುಗಳಿಗೆ, ವನಿತೆಯರಿಗೆ ಸೇವೆಯನ್ನು ಮಾಡ್ತಾ ಹಿಂದೂ ಧರ್ಮಕ್ಕೆ ಆದರ್ಶಪ್ರಾಯವಾಗಿದೆ. ಅನೇಕ ಜನರ ಸಹಾಯ ಸಹಕಾರಗಳು ಈಗಾಗಲೇ ಸಿಕ್ಕಿದಾಗಿದೆ, ಇನ್ನು ಮುಂದೆಯೂ ಸಿಗಲಿ ಅಂತ ಹೇಳಿಕೊಂಡು ಹಾರೈಸ್ತೇನೆ. ಇವತ್ತೇನೊಂದು ಆ ಗೋವಿಗಾಗಿ ಮೇವಿನ ಒಂದು ವ್ಯವಸ್ಥೆಯನ್ನು ಮಾಡಿದರೆ, ಹೊರೆಕಾಣಿಕೆಯ ವ್ಯವಸ್ಥೆಯನ್ನು ಮಾಡಿದರೆ, ಈ ವ್ಯವಸ್ಥೆ ವೈಭವೋಪೇತವಾಗಿ ಸಾಗಲಿ, ಇದು ನಿರಂತರವಾಗಿರಲಿ, ಈ ಸೇವೆ ಇನ್ನೊಬ್ಬರಿಗೆ ಆದರ್ಶವಾಗಿರಲಿ, ಈ ಮುಖಾಂತರ ನಮ್ಮ ಸಂಸ್ಕೃತಿ ಉಳಿಯಲಿ ಅಂತ ಹೇಳಿಕೊಂಡು ನಾನು ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಇಲ್ಲಿಂದ ನಾವು ಸಂಗೀತ ಆರ್ ನಾಯ್ಕ್ ಇವರು ಕೂಡ ತುಂಬಾ ಅಂದ್ರೆ ಗೋ ದತ್ತು ತಗೊಳ್ಳೋದು ಅಥವಾ ಬೇರೆ ಬೇರೆ ಬಹಿಹುಳ್ಳು ನೀಡುವುದು ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಅದರೊಟ್ಟಿಗೆ ಕಿರಣ್ ಕುಮಾರ್ ಇಬ್ಬರು ಕಾರ್ಪೊರೇಟರ್ ಕೂಡ ನಾವು ಹೇಳದೆ ನಾವೇನು ಅಪೇಕ್ಷೆ ಮಾಡಿದ್ದೇವೆ ಅದಕ್ಕಿಂತ ಜಾಸ್ತಿ, ಹಾಗೆ ಮನೋಜ್ ಅಣ್ಣ ಇದ್ದಾರೆ, ಮೇಯರ್ ಇದ್ದಾರೆ, ಇವರೆಲ್ಲ ನಾವೇನು ಕೇಳಿದ್ದೇವೆ ಅದಕ್ಕಿಂತ 2 ಪಟ್ಟು ಸಹಾಯವನ್ನು ಮಾಡಿದ್ದಾರೆ. ವಿಶೇಷವಾಗಿ ಅವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಹಿರಿಯರಾದ ಪುರಾಣಿಕ್ ಸಾರ್ ಇದ್ದಾರೆ. ಒಂದು ಹನುಮಾನ್ ಚಾಲಿಸ್ ಪಠಣ ಇದೆ ಸಾಮೂಹಿಕ, ನಂತರ ತೆಂಗಿನಕಾಯಿ ಒಡೆಯುವ ಮುಖಾಂತರ ಈ ಗೋ ಹೊರೆ ಕಾಣಿಕೆ ಉದ್ಘಾಟನೆ ಆಗಲಿಕ್ಕೆ ಅದಕ್ಕೆ ಜೀವ ಕೊಡಲೆಂದೇ ಕಾಮಧೇನು ಭುವಿಗೆಂದೇ, ಜೀವ ಕೊಡಲೆಂದೇ ಕಾಮಧೇನು ಭುವಿಗೆಂದೇ, ಬಂದಳು ಸಮುದ್ರ ಮಂಥನದಿಂದ ಕ್ಷೀರ ಕೊಡಲೆಂದೇ, ನಮಗೆ ಕ್ಷೀರ ಕೊಡಲೆಂದೇ, ಅಮೃತ ಪಾನವ ಮಾಡಿದೆ ನೀ ಅವಳಿಗೆ ಶರಣೆಂದೇ, ಅಮೃತ ಪಾನವ ಮಾಡಿದೆ ನೀ ಅವಳಿಗೆ ಶರಣೆಂದೇ, ಗೋಮಾತೆಗೆ ಗೌರವ ಸಲ್ಲಿಸದಿದ್ದೊಡೆ ನಿನ್ನ ನೀ ಕೊಂದೆ, ನಿನ್ನ ನೀ ಕೊಂದೆ, ನಿನ್ನ ನೀ ಕೊಂದೆ, ಜೀವ ಕೊಡಲೆಂದೇ ಕಾಮಧೇನು ಭುವಿಗೆಂದೇ. सकल गुणनिधानं वानरकामधीशं रघुपति प्रियभक्तं पादजातं नमामि। श्री गुरुचरण सरोज निज मन मुकुर सुधारि, वरणौ रघुवर विमल जसु जोदायक फलचारि। बुद्धिहीन तनु जानिके सुमिरो पवन कुमार, बल बुद्धि विद्या देहु मोहि हरहु कलेश विकार। जय हनुमान ज्ञान गुण सागर, जय कपीश तिहु लोक उजागर। रामदूत अतुलित बल धामा, अंजनी पुत्र पवन सुत नाम। महावीर विक्रम बजरंगी, सुमति निवार सुमति के संगी। कंचन वरण विराज सुभेश, कानन कुंडल कुंचित केश। नाग वज्र ध्वजा विराजे, कांधे मूंज जनेऊ साजे। शंकर सुवन केसरी नंदन, तेज प्रताप महाजगवंदन। विद्यावान गुणी
भीम रूप धरि असुर संहारे, रामचंद्र के काज सवारे, लाय संजीवन लखन जियाए, श्री रघुवीर हर्षि उर लाए, रघुपति कीन्ही बहुत बड़ाई, तुम मम प्रिय भरतहि सम भाई, सहस वदन तुमरो यश गावे, अस कहि श्रीपति कंठ लगावे, ब्रह्म कुबेर दिग्पाल जहाते, कवि कोविद कहि सके कहा, विभीषण माना, लंकेश्वर भय सब जग जाना, युग सहस्र योजन पर भायो, ताहि मधुर फल जानु, प्रभु मुद्रिक मेरे मुख माहि, जलधि लांघि गए अचर जनाहि, सब सुख लहै तुम्हारी शरण, तुम रक्षक काहू को डरना, आपन तेज समारो आपे, तीनों लोक हाथ पथ निरंतर हनुमत वीरा, संकट से हनुमान छुड़ावे, मन क्रम वचन ध्यान जो लावे, सब पर राम तपस्वी राजा, तिनके काज सकल तुम साजा, और मनोरथ जो कोई लावे, सोई अमित जीवन फल पावे, चारों युग परताप तुम्हारा, है प्रसिद्ध जगत उजियारा, साधु संत के तुम रखवारे, असुर निकंदन राम दुलारे, अष्ट सिद्धि नवनिधि के दाता, असबर दीन जानकी माता, राम रसायन तुम्हारे पासा, सदा रहो रघुपति के दासा, तुम्हारे भजन राम को भावे, जन्म जन्म के दुख बिसरावे, अंत काल रघुवर पुर जाई, जहाँ जन्म हरि भक्त कहाई, और देवता चित्त न डरई, हनुमत से सर्व सुख करई, संकट हटे मिटे सब पीरा, जो सुमिरे हनुमत बलवीरा, जय 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 हनुमान गोसाई, कृपा करो गुरुदेव की नाई, जो सब बार पाठ कर होई, टूटहि बंदी महासुख होई, जो यहाँ पढ़े हनुमान चालीसा, होय सिद्धि साखी गौरीसा, तुलसीदास सदा हरि तेरा, कीजे नाथ हृदय महाडेरा, पवन तनया संकट हरना, मंगल मूर्ति रूपा, राम लखन सीता सहिता, हृदय बसो सुरभूपा, सियावर रामचंद्र की जय, पवन सुत हनुमान की जय, उमापति महादेव की जय, गो माता की जय, सनातन हिंदू धर्म के भारत माता के वंदे मातरम, वंदे गो मातरम, वंदे ಮಾತರಂ. ಎಲ್ಲ ತೆಂಗಿನಕಾಯಿಯನ್ನು ಕೊಡ್ತಾರೆ. ಎಲ್ಲರೂ ಮಂಜುನಾಥ ದೇವರನ್ನು ಗೋಮಾತೆಯನ್ನ ಪ್ರಾರ್ಥನೆಯನ್ನು ಮಾಡಿ ಈ ನಮ್ಮ ದೊರೆ ಕಾಣಿಕೆ ಯಶಸ್ವಿಯಾಗಲಿ, ಬರುವ ವರ್ಷ ಇದರ 2 ಪಟ್ಟು ಜಾಸ್ತಿ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಎಲ್ಲರೂ ಭಾರತ್ ಮಾತಾ ಕಿ ಜೈ, ಮಾತಾ ಕಿ ಜೈ, ಗೋವಿಂದ ಗೋವಿಂದ. ಅದು ಎಲ್ಲ ಕಾರ್ಯಕರ್ತರ ವಿನಂತಿ, ನೀವು ಕೊಂಡೋದ ಏನು ಹೊರೆ ಉಂಟು ಅದನ್ನು ನೀವೇ ಅಲ್ಲಿ ಅನ್ಲೋಡ್ ಮಾಡಬೇಕು. Oh
ಉಸಿರು ಭಾರತಿಗಾಗಿ, ತ್ರಾಣವದು ಗೋಮಾತೆಗಾಗಿ, ಬದುಕೆ ಹಿಂದುತ್ವಕ್ಕಾಗಿಯೇ. ಜೈ 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 ಬಜರಂಗಿ, ಜೈ 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 ಬಜರಂಗಿ, ಜೈ 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 ಬಜರಂಗಿ, ಜೈ 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 ಬಜರಂಗಿ. ನಮ್ಮುಸಿರು ಭಾರತಿಗಾಗಿ, ತ್ರಾಣವದು ಗೋಮಾತೆಗಾಗಿ, ಬದುಕೆ ಹಿಂದುತ್ವಕ್ಕಾಗಿಯೇ. ಒಂದಾಗಿ ಮಾಡಿ ಪ್ರಮಾಣ ಉಳಿಸೋಣ, ಮಾತೃಮಾನ ಸಲ್ಲಿಸೋಣ ಮಣ್ಣಿನ ಋಣ. ಜೈ 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 ಬಜರಂಗಿ, ಜೈ 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 ಬಜರಂಗಿ, ಜೈ 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 ಬಜರಂಗಿ, ಜೈ 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 ಬಜರಂಗಿ. ವೀರ ಶಿವಾಜಿಯನ್ನ ಸ್ಮರಿಸಲು ವಿವೇಕಾನಂದ ಜಾಗೃತಗೊಳ್ಳಲು. ವೀರ ಶಿವಾಜಿಯನ್ನ ಸ್ಮರಿಸಲು ವಿವೇಕಾನಂದ ಜಾಗೃತಗೊಳ್ಳಲು. ಸುಖದೇವ ರಾಜಗುರು ತಾ ಪ್ರಾಣವ, ಭಗತ್ ಸಿಂಗರೊಡನೆ ತಾ ಬಲಿದಾನವ. ಆ ವೀರ ಸಾವರ್ಕರ ಸರದಾರ ವಲ್ಲಭರ ನೆನಪದುವೆ ಕ್ರಾಂತಿಯ ಸಮರ. ಆ ವೀರ ಸಾವರ್ಕರ ಸರದಾರ ವಲ್ಲಭರ ನೆನಪದುವೆ ಕ್ರಾಂತಿಯ ಸಮರ. ಜೈ 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 ಬಜರಂಗಿ, ಜೈ 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 ಬಜರಂಗಿ, ಜೈ 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 ಬಜರಂಗಿ, ಜೈ 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 ಬಜರಂಗಿ. ಗುಡುಗುಡಿಗೆ ಸಿಡಲಂತೆ ಆ ಸಿಂಹದ ಮರಿಯಂತೆ, ಬಜರಂಗದಳವಂತೆ ಸಂಘರ್ಷವೇ ಬಲವಂತೆ. ಗುಡುಗುಡಿಗೆ ಸಿಡಿಲಂತೆ ಆ ಸಿಂಹದ ಮರಿಯಂತೆ, ಬಜರಂಗದಳವಂತೆ ಸಂಘರ್ಷವೇ ಬಲವಂತೆ. ದೇಶಭಕ್ತಿಯೇ ನಮ್ಮಯ ಶಕ್ತಿ ಬಜರಂಗದಳ, ಶತ್ರುನಾಶಕ್ಕೆ ನಮ್ಮಯ ಯುಕ್ತಿ ಬಜರಂಗದಳ. ಬಜರಂಗಿ ಜೈ ಶ್ರೀರಾಮ, ಶ್ರೀರಾಮ ಜೈ ಬಜರಂಗಿ, ಶ್ರೀರಾಮ ದಾಸರಿ ಬಾರೋ. ಜೈ 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 ಬಜರಂಗಿ, 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 ಜೈ 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 ಬಜರಂಗಿ. ನಮ್ಮುಸಿರು ಭಾರತಿಗಾಗಿ, ತ್ರಾಣವದು ಗೋಮಾತೆಗಾಗಿ, ಬದುಕೆ ಹಿಂದುತ್ವಕ್ಕಾಗಿಯೇ. ಒಂದಾಗಿ ಮಾಡಿ ಪ್ರಮಾಣ ಉಳಿಸೋಣ, ಮಾತೃಮಾನ ಸಲ್ಲಿಸೋಣ ಮಣ್ಣಿನ ಋಣ. ಜೈ 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 ಬಜರಂಗಿ, ಜೈ 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 ಬಜರಂಗಿ, ಜೈ 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 ಬಜರಂಗಿ, ಬಜರಂಗಿ. ಜೈ ಜೈ ಬಜರಂಗಿ, ಜೈ 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 ಬಜರಂಗಿ, ಜೈ 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 ಬಜರಂಗಿ, ಜೈ 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 ಬಜರಂಗಿ, ಜೈ 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 ಬಜರಂಗಿ. DJ RK. RK बराबर.
Bus, bus, bus. 2. ಶ್ರೀ ಜಗನ್ಮಾತೆಗೆ ಎತ್ತಿರೆ ಕೆಂಪಾರತಿ ಶ್ರೀ ಮಹಾಮಾಯಿಗೆ ಎತ್ತಿರೆ ಎತ್ತಿರೆ ಬಾಬಾ ರಂಗ ಮನ ಮರಗೇಳಿನಿ ಬರಲಾರೆಯ ಬಾಬಾ ರಂಗ ಮನ ಮೋಹನ ಕೃಷ್ಣ ಬರಲಾರೆಯ ಬಾಬಾ ರಂಗ ಮನ ಮೋಹನ ಕೃಷ್ಣ ಎನ್ನ ಮರಗೇಳಿನಿ ದೇವಕಿಯ ಎಂಟನೆಯ ಗರ್ಭದಲ್ಲಿ ದೇವಕಿಯ ಎಂಟನೆಯ ಗರ್ಭದಲ್ಲಿ ದೇವಕಿಯ ಎಂಟನೆಯ ಗರ್ಭದಲ್ಲಿ ದೇವಕಿಯ ಎಂಟನೆಯ ಗರ್ಭದಲ್ಲಿ ಬಾಬಾ ರಂಗ ಮನ ಮೋಹನ ಕೃಷ್ಣ ಮನ ಮೋಹನ ಕೃಷ್ಣ ಎನ ಮರಗೇಳಿನಿ ಬರಲಾರೆಯ ಬಾಬಾ ರಂಗ ಮನ ಮೋಹನ ಕೃಷ್ಣ ಮನ ಮೋಹನ ಕೃಷ್ಣ ಮನ ಮೋಹನ ಕೃಷ್ಣ ಮನ ಮೋಹನ ಕೃಷ್ಣ ಎನ ಮರಗೇಳಿನಿ ಬರಲಾರೆ ಸೆರೆಮನೆಯಲ್ಲಿ ಗೋವುಗಳ ಪಾಲಿಸಲು ಬೆಟ್ಟ ಹತ್ತಿದೆ ಗೋವುಗಳ ಪಾಲಿಸಲು ಬೆಟ್ಟ ಹತ್ತಿದೆ ಗೋವುಗಳ ಪಾಲಿಸಲು ಬೆಟ್ಟ ಹತ್ತಿದೆ ಗೋವುಗಳ ಪಾಲಿಸಲು ಬೆಟ್ಟ ಹತ್ತಿದೆ ಗೋಪಾಲರ ಕಾಣಲು ನೀ ಕರುಣೆಯಿಂದಲೇ ಗೋಪಾಲರ ಕಾಣಲು ನೀ ಕರುಣೆಯಿಂದಲೇ ನಾರಿಯರ ವಸ್ತ್ರಾಪಹಾರ ಮಾಡಿದೆ ನಾರಿಯರ ವಸ್ತ್ರಾಪಹಾರ ಮಾಡಿದೆ ನಾರಿಯರ ವಸ್ತ್ರಾಪಹಾರ ಮಾಡಿದೆ ನಾರಿಯರ ವಸ್ತ್ರಾಪಹಾರ ಮಾಡಿದೆ ಏರಿ ಮರವ ಹಲ್ಲೆಲಿನ ಲೀಲೆ ತೋರಿದೆ ಏರಿ ಮರವ ಹಲ್ಲೆಲಿನ ಲೀಲೆ ತೋರಿದೆ ನ ಮರಗೇಳಿನಿ ಬರಲಾರೆಯ ಬಾಬಾ ರಂಗ ಮನ ಮೋಹನ ಕೃಷ್ಣ ಮನ ಮೋಹನ ಕೃಷ್ಣ ಎನ ಮರಗೇಳಿನಿ ಬರಲಾರೆಯ ಬಾಬಾ ರಂಗ ಮನ ಮೋಹನ ಕೃಷ್ಣ ಮನ ಮೋಹನ ಕೃಷ್ಣ ಮನ ಮೋಹನ ಕೃಷ್ಣ ಮನ ಮೋಹನ ಕೃಷ್ಣ ಹೂಬೇಕೆ ಪರಿಮಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ ಹೂಬೇಕೆ ಪರಿಮಳದ ಹೂಬೇಕೆ
ಕಟ್ಟಿಲ್ಲ ಮಾರು ಹಾಕುವುದಲ್ಲ ಕೇರಿ ಕೇರಿಗಳಲ್ಲಿ ಆರುವುದಲ್ಲ ಸಾರದಿ ಕಟ್ಟಿಲ್ಲ ಮಾರು ಹಾಕುವುದಲ್ಲ ಕೇರಿ ಕೇರಿಗಳಲ್ಲಿ ಆರುವುದಲ್ಲ ಸಾರದಿ ಕಟ್ಟಿಲ್ಲ ಮಾರು ಹಾಕುವುದಲ್ಲ ಕೇರಿ ಕೇರಿಗಳಲ್ಲಿ ಪೂರಿ ಬಕುತಿ ಎಂಬ ಬಾರಿಯ ಬೆಲೆ ಇದೆ 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 ಮಾರೆಂದು ಪೇಲಿದ ಚೌರಿಯ ಸೊಬಗಿನ ಮಾರೆಂದು ಪೇಲಿದ ಚೌರಿಯ ಸೊಬಗಿನ ಹೂಬೇಕೆ ಪರಿಮಳದ ಹೂಬೇಕೆ ಪರಿಮಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ ಹೂಬೇಕೆ ಪರಿಮಳದ ರಂಗುಗಳಿಂದ ಕಂಗೊಳಿಸುವ ಸ್ವಚ್ಛ ಬಂಗಾರದ ಚವಿ ಬಂಗಿಸುವ ರಂಗು ರಂಗುಗಳಿಂದ ಕಂಗೊಳಿಸುವ ಬಂಗಾರದ ಚವಿ ಬಂಗಿಸುವ ರಂಗು ರಂಗುಗಳಿಂದ ಕಂಗೊಳಿಸುವ ಸ್ವಚ್ಛ ಬಂಗಾರದ ಚವಿ ಬಂಗಿಸುವ ರಂಗು ರಂಗುಗಳಿಂದ ಕಂಗೊಳಿಸುವ ಸ್ವಚ್ಛ ಬಂಗಾರದ ಚವಿ ಬಂಗಿಸುವ ಶೃಂಗಾರ ಸಿಂಧು ಪ್ರಸನ್ನ ಶ್ರೀ ಮಾಧವನ 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 ಅಂದ್ರಿಯ ಸಂಗದಿ ಮಂಗಲಕರವಾದ ಅಂದ್ರಿಯ ಸಂಗದಿ ಮಂಗಲಕರವಾದ ಅಂದ್ರಿಯ ಸಂಗದಿ ಮಂಗಲಕರವಾದ ಅಂದ್ರಿಯ ಸಂಗದಿ ಮಂಗಲಕರವಾದ ಹೂಬೇಕೆ ಪರಿಮಳದ ಹೂಬೇಕೆ ಪರಿಮಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ ಹೂಬೇಕೆ ಪರಿಮಳದ ಹೂಬೇಕೆ ಪರಿಮಳದ ಹೂಬೇಕೆ ಪರಿಮಳದ ಕಲ್ಯಾಣಾಯತಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ ಶ್ರೀನಿವಾಸಾಯ ನಮಃ
ರಂಗ ಅರಿಯಲಾಗದು ಆವ ಕುಲವು ರಂಗ ಅರಿಯಲಾಗದು ಆವ ಕುಲವು ರಂಗ ಅರಿಯಲಾಗದು ಆವ ಕುಲವು ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವಕಾರಗೊಲ್ಲನಂತೆ ದೇವಲೋಕದ ಪಾರಿಜಾತ ಗೋವಕಪಿಗೆ ತಂದನಂತೆ ಆವ ಕುಲವು ರಂಗ ಅರಿಯಲಾಗದು ಆವ ಕುಲವು ರಂಗ ಅರಿಯಲಾಗದು ಆವ ಕುಲವು ರಂಗ ಅರಿಯಲಾಗದು ಕುಲದಲ್ಲಿ ಹುಟ್ಟಿದನಂತೆ ಮಗಳನ್ನು ಕಾಯ್ದರಂತೆ ಕುಲದಲ್ಲಿ ಹುಟ್ಟಿದನಂತೆ ಕೂಡಲನ್ನು ಕಾಯ್ದನಂತೆ ಅಲಲಡೋದೆ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ಅಲಲಲುಗೆ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ಮರಳ ನನಗೆ ವರಳನೆಗೆ ತೆರೆದು ಬಾಯೊಳಗಿರಲು ಲೋಕವ ತೆರೆದು ಬಾಯೊಳಗಿರಲು ಲೋಕ ತಿರುಗಿ ತಾಯಿಗೆ ತೋರ್ದನಂತೆ ಆವ ಕುಲವು ರಂಗ ಅರಿಯಲಾಗದು ಆವ ಕುಲವು ರಂಗ ಅರಿಯಲಾಗದು ಆವ ಕುಲವು ರಂಗ ಅರಿಯಲಾಗದು ಸಂಗತಿಯರ ಮನೆಗೆ ಕೊಟ್ಟು ಕಳ್ಳತನವ ಮಾಡಿದನಂತೆ 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 ಕೊಲ್ಲದ ಪೂತಲಿಯ ವಿಷವನನ್ನು ಕಲ್ಲಡೆ ಕೃಗಣ ಕೊಂದನಂತೆ ಕೊಲ್ಲದ ಪೂತಲಿಯ ವಿಷವನನ್ನು ಕಲ್ಲಡೆ ಕೃಗಣ ಮಾಡಿದನಂತೆ ಹತ್ತಿ ತನ್ನ ವಾಹನವಂತೆ ಹಾವು ತನ್ನ ಹಾದಿಗೆ ಹಚ್ಚಿ ತನ್ನ ವಾಹನವಂತೆ ಹಾವು ತನ್ನ ಹಾದಿಗೆಯಂತೆ ಆವ ಕುಲವು ರಂಗ ಅರಿಯಲಾಗದು ಆವ ಕುಲವು ರಂಗ ಅರಿಯಲಾಗದು ಆವ ಕುಲವು ರಂಗ ಅರಿಯಲಾಗದು ಕರಡಿ ಮಗಳ ತಂದರಂತೆ ಕರಡಿ ಮಗಳೋ ಮಡದಿಯಂತೆ ಕರಡಿ ಮಗನ ತಂದನಂತೆ ಕರಡಿ ಮಗನ ಮರದಿಯಂತೆ ಕರಡಿಯನ್ನು ಬೇಡಿದನಂತೆ ಇರಲು ಲೋಕದ ಒಡೆಯನಂತೆ ಕರಡಿಯನ್ನು ಬೇಡಿದನಂತೆ ಎರಲು ಲೋಕದ ಒಡೆಯನಂತೆ ಹಡಗಿನಿಂದಲೇ ಬಂದನಂತೆ ಕಡಲ ತಡೆಯಾನೆಂದನಂತೆ ಹಡಗಿನಲ್ಲಿ ಬಂದನಂತೆ ಕಡಲನ್ನು ಹೊಳೆಯನಂತೆ ಹಡಗಿನಿಂದಲೇ ಬಂದನಂತೆ ಕಡಲ ತಡೆಯಾನೆಂದನಂತೆ ಆವ ಕುಲವು ರಂಗ ಅರಿಯಲಾಗದು ಆವ ಕುಲವು ರಂಗ ಅರಿಯಲಾಗದು ಆವ ಕುಲವು ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವಕಾಗಗೊಲ್ಲನಂತೆ ದೇವಲೋಕದ ಪಾರಿಜಾತ ಗೋವ ಸತಿಗೆ ತಂದನಂತೆ ಆವ ಕುಲವು
യമന നീവല്ലോ തിരുവടി കാണവന്നോ പള്ളിക്കെട്ട് ശബരിമല പള്ളി മുള്ളു കാലുകമെത്ത് സ്വാമിയേ അയ്യപ്പോ സ്വാമി ശരണം അയ്യപ്പ ശരണം പള്ളിക്കെട്ട് ശബരിമലയ്ക്ക് പള്ളി മുള്ളു കാലുകമെത്ത് സ്വാമിയേ അയ്യപ്പോ സ്വാമി ശരണം അയ്യപ്പ ശരണം പള്ളിക്കെട്ട് ശബരിമലയ്ക്ക് പള്ളി മുള്ളു കാലുകമെത്ത് സ്വാമിയേ അയ്യപ്പോ അയ്യപ്പോ സ്വാമിയേ സ്വാമിയേ അയ്യപ്പോ അയ്യപ്പോ സ്വാമിയേ സ്വാമിയേ അയ്യപ്പോ അയ്യപ്പോ സ്വാമിയേ നെയ്യഭിഷേകം സ്വാമിക്ക് കർപ്പൂര ദീപം സ്വാമിക്ക് അയ്യപ്പ മകൾ കൂടിക്കൊണ്ടു അയ്യറി കാണി ചെന്നിടുവാ ശബരിമലയിൽ ചെന്നിടുവാ സ്വാമിയേ അയ്യപ്പോ അയ്യപ്പോ സ്വാമിയേ സ്വാമിയേ അയ്യപ്പോ അയ്യപ്പോ സ്വാമിയേ സ്വാമിയേ അയ്യപ്പോ അയ്യപ്പോ സ്വാമിയേ കാർത്തിക മാതം മാലിയറിந்து நேத்தியாக நீ வீரவதறிந்து ஆட்டதாரதிய வைந்தனே உன்னை பார்க்க வேண்டியே தவமிருந்து இருமுடி எடுத்து எருமேலி வந்து ஒரு மனதாகி பேட்டியை கொள்ளு அருளி கங்கனாவாவரது ஐயனருமலையேறிடுவா சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே அலுஜையேற்றும் ஏறும் போதும் ஹரிஹர மகனி துதிக்கிட்டுவா வழிகாட்டிடவே வந்திடுவா அவ வங்குலி ஏறி வந்திடுவா கரிமலை ஏற்றும் கடினம் கடினம் கருடைய துணை வருவா வழிகாட்டிடவே வந்தவுடனே பெருநதி பொங்கைய கண்ணிடுவா சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே கங்கைய நதியா புண்ணிய நதியா பங்கைய வீராடி சுந்தர மகனின் குங்கிடுவா மனதுங்கரடுவா நீலிமலை நீட்டும் காலமலர்ந்திடுவா காலமலா நமக்கே அவன் காவலாயிடுப்பா தேகபலந்தம் பாதவலந்தம் தேகபலந்தம் பாதவலந்தம் தேகபலந்தா என்றாலவதும் தேகக்கு தன்னிடுவா பாதபலந்தா என்றாலவதும் பாதக்கு தன்னிடுவா நல்ல பாதைய காட்டிடுவா சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே சபரி பீடமே வங்கிடுவா சபரி அன்னியும் பங்கிடுவா சரங்குட்டியாரி கங்கை மாடலும் சரத்தின்னி கோட்டை வயங்கிடுவா சபரிமலன்னிய பணங்கிடுவா அந்த 18 படி மேல் ஏறிடுவா கதி என்று அவனை சரணடிவா மதிமுகம் கண்ணே வயங்கிடும் என் ஐயன துதிக்கையிலே தன்னையே பணங்கிடுவா பள்ளிக்கட்டு மலைக்கு பள்ளி முள்ளு பாலகமெட்டு சுவாமியே ஐயப்போ சுவாமி சரணம் ஐயப்ப சரணம் பள்ளிக்கட்டு சபரிமலைக்கு கள்ளி முள்ளு பாலகமெட்டு சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே சரணம் சரணம்
ಶರಣಂ ಅಯ್ಯಪ್ಪ